ಫಸ್ಟ್ ಕ್ಲಾಸ್ ಇನ್ ಇಂಗ್ಲೀಷ್ ನಿಮಗೆ. ನಿನ್ನೆ ಇದೇ ಲೆಸನ್ನ ನಾನು ತೆಲುಗು ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ. ಇದು ಎರರ್ ಲೊಕೇಶನ್ ಅನ್ನೋ ಟಾಪಿಕ್ ಮೇಲೆ ಮಾಡ್ತಾ ಇರೋ ವಿಡಿಯೋ ಕ್ಲಾಸ್. SBI ಮೇನ್ಸ್ ಎಕ್ಸಾಮಿನೇಷನ್ ಕ್ಲರ್ಕ್ಸ್ ಕ್ಯಾಟಗರಿಗೆ 31st ಮೇನ್ಸ್ ಎಕ್ಸಾಮಿನೇಷನ್ ಇದೆಯಲ್ಲ, ಆ ಮೇನ್ಸ್ ಎಕ್ಸಾಮ್ಗೆ ಎರರ್ ಲೊಕೇಶನ್ ಕೂಡ 3 to 5 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನಮಗೆ ಸ್ವಲ್ಪ ಲೆಂಗ್ತಿಯಾಗಿ ಕಾಣಿಸ್ಬೋದು ಸೆಂಟೆನ್ಸಸ್ಸು, ಬಟ್ ದಿ ಗ್ರಾಮರ್ ರೂಲ್ಸ್ ವಿಲ್ ಬಿ ಸಿಂಪಲ್ ಒನ್ಸ್. ನೋಡೋದಕ್ಕೆ ಅವು ಭಾಳ ಲೆಂಗ್ತಿಯಾಗಿರ್ಬೋದು, ಸಮ್ 4-5 ಲೈನ್ಸ್ ಇರ್ತವೆ ಒಂದೊಂದು ಸೆಂಟೆನ್ಸ್, ಬಟ್ ಅದರಲ್ಲಿ ಅವರು ಎರರ್ ಮಾಡಿರೋದು ಆ ಪ್ಲೇಸ್ ಇರುತ್ತಲ್ಲ, ದಟ್ ಏರಿಯಾ ವಿಲ್ ಬಿ ಬೇಸ್ಡ್ ಆನ್ ಎ ವೆರಿ ಸಿಂಪಲ್ ಗ್ರಾಮೆಟಿಕಲ್ ರೂಲ್. ಅಂಥ ರೂಲ್ಸ್ನ ನಾವು ಈ ಲಾಸ್ಟ್ 3-4 ಡೇಸ್ನಲ್ಲಿ ರಿಮೈಂಡ್ ಮಾಡಿಕೊಂಡ್ರೆ ಮೇಲು. ಯಾಕಂದರೆ 3 to 5 ಮಾರ್ಕ್ಸ್ ಗ್ಯಾರಂಟಿಗೆ ತಂದ್ಕೊಂಬಕ್ಕೆ ಅವಕಾಶ ಇದೆ ಅಂಥೇಳಿ ಇವತ್ತು ಎರರ್ ಲೊಕೇಶನ್ ಮೇಲೆ ನಿಮಗೆ ಒಂದು 8 ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಆ 8 ಕ್ವಶನ್ಸ್ನಲ್ಲಿ 3-4 ಕ್ವಶನ್ಸ್ಗೆ ಆಪ್ಷನ್ಸ್ ಕೊಟ್ಟಿರ್ತೀನಿ, ಇನ್ನೊಂದು 3-4 ಕ್ವಶನ್ಸ್ಗೆ ಆಪ್ಷನ್ಸ್ ಇರೋದಿಲ್ಲ. ಅದೊಂದು. ಇನ್ನೊಂದು ಏನಂದರೆ, ಈ ಕರೆಕ್ಷನ್ ಆಫ್ ಎರರ್ಸ್ಗೆ ನಾನು ಆನ್ಸರ್ಸು ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ಮಧ್ಯೆ ಮಧ್ಯೆ ನಾನು ರೂಲ್ಸ್ ಹೇಳ್ತಾ ಇರ್ತೀನಲ್ಲ, ಈ ವರ್ಡ್ ಬಂದರೆ ಗ್ರಾಮರ್ ಹಿಂಗಿರಬೇಕು, ಹಿಂಗಿರಕೂಡದು ಅಂತ ಇರ್ತೀನಲ್ಲ, ಅವು ನೀವು ಬುಕ್ಕಿನಲ್ಲಿ ನೋಟ್ ಮಾಡ್ಕೋಬೇಕು. ನೋಡ್ತಾ ಇರ್ತೀರಲ್ಲ ವಿಡಿಯೋ, ನಿಮ್ಮ ಮನೆಯಲ್ಲಿ ರೂಮ್ದಲ್ಲಿ ನೋಟ್ಬುಕ್ ಇಟ್ಕೊಂಡು ಬರ್ಕೋಬೇಕು ಆ ರೂಲ್ಸ್ನ. ಇನ್ನೊಂದು, ನಾನು ಮಧ್ಯ ವೊಕ್ಯಾಬುಲರಿ ಹೇಳ್ತಾ ಇರ್ತೀನಿ, ಅಂದರೆ ಒಂದು ವರ್ಡ್ಗೆ ಮೀನಿಂಗ್ ಹೇಳ್ತೀನಿ, ಅದು ಕೂಡ ನೀವು ಬುಕ್ಕಿನಲ್ಲಿ ಬರ್ಕೋಬೇಕು. ಯಾಕಂದರೆ ಮೇನ್ಸ್ ಪೇಪರ್ನಲ್ಲಿ ಲಾಸ್ಟ್ ಟೈಮು ವೊಕ್ಯಾಬುಲರಿ ಬೇಸ್ಡ್, ಅಂದರೆ ಸಿನಾನಿಮ್ಸ್ ಆ್ಯಂಟೋನಿಮ್ಸ್ ಇರ್ತವಲ್ಲ, ಅದರ ಮೇಲೆ 5 ಮಾರ್ಕ್ಸ್ ಬಂದಿವೆ. 5 ಮಾರ್ಕ್ಸ್ ಫಾರ್ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಇನ್ ಪ್ರೀವಿಯಸ್ ಇಯರ್ಸ್ SBI ಕ್ಲಾರ್ಕ್ ಮೇನ್ಸ್ ಎಕ್ಸಾಮಿನೇಷನ್. ಅದಕ್ಕೋಸ್ಕರ ಆ ವರ್ಡ್ಸ್ ಕೂಡ ನೀವು ನೋಟ್ ಮಾಡ್ಕೋಬೇಕು. ಬರ್ಬೋದು ಎಕ್ಸಾಮ್ಸ್ನಲ್ಲಿ, ಇಲ್ಲದ್ರೆ ಕಾಂಪ್ರಹೆನ್ಷನ್ ಓದೋ ಕಾಲಕ್ಕೆ ಈ ವರ್ಡ್ ಬಂದರೆ ನಿಮಗಿದು ಮೀನಿಂಗ್ ಗೊತ್ತಿದ್ದ ಹೋದರೆ ಅರ್ಥ ಮಾಡ್ಕೊಂಬೋದು ಕಷ್ಟ ಆಗಿತ್ತಲ್ಲ ಆ ಸೆಂಟೆನ್ಸ್ನ. ಮೀನಿಂಗ್ ಗೊತ್ತಿದ್ದರೆ ಈಸಿಯಾಗಿ ಅರ್ಥ ಮಾಡ್ಕೊತೀರಿ, ಮುಂದಕ್ಕೆ ಹೋಗ್ತೀರಿ. ಅದಕ್ಕೋಸ್ಕರ ಕೂಡ ನೀವು ವೊಕ್ಯಾಬುಲರಿನ ನೋಟ್ ಮಾಡ್ಕೋಬೇಕು. ಇನ್ನೊಂದು ಸ್ನೇಹಿತರೆ, ನಿಮಗೆ ನಾನು ಸೆಂಟೆನ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ, ಹಾಗೆ 8 ಕ್ವಶನ್ಸ್ ಇವತ್ತು. 8 ಕ್ವಶನ್ಸು ಡಿಸ್ಪ್ಲೇ ಮಾಡ್ತೀನಿ. ಒಂದು ಕ್ವಶನ್ ಡಿಸ್ಪ್ಲೇ ಮಾಡಿದಾಗ ನಿಮಗೆ 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಾನು. 10 ಸೆಕೆಂಡ್ಸ್. ಒಂದು ವೇಳೆ ದೊಡ್ಡ ಸೆಂಟೆನ್ಸ್ ಆದರೆ 12 ಸೆಕೆಂಡ್ಸ್ ಕೊಡ್ತೀನಿ. ನೀವು ಆ 10 ಸೆಕೆಂಡ್ ನಾನೇನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ, ಪಕ್ಕಿಗಿರ್ತೀನಿ. ಆ 10 ಸೆಕೆಂಡ್ಸ್ನಲ್ಲಿ ನೀವು ಎರರ್ನ ಐಡೆಂಟಿಫೈ ಮಾಡಿ ರೆಡಿಯಾಗಿರ್ರಿ. ನಾನು ಆನ್ಸರ್ ಹೇಳಿದಾಗ ನಿಮ್ಮ ಆನ್ಸರ್ ಕೂಡ ಇದೇ ಆಗಿದ್ರೆ ನಿಮಗೊಂದು ಮಾರ್ಕ್ ಬಂದಾಗೆ. ಹಾಗೆ 8 ಕ್ವಶನ್ಸ್ಗೆ ನಿಮ್ಗೆ ಎಷ್ಟು ಮಾರ್ಕ್ ಬರ್ತವೋ ನಿಮಗೆ ಗೊತ್ತಾಗುತ್ತೆ. ರೆಡಿಯಾಗಿದ್ದೀರಾ? ಓಕೆ. ವಿ ಶಾಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್, ವಿಚ್ ಈಸ್: ಐ ಫ್ಲಿಪ್ಡ್ ಮೈ ವ್ಯಾಲೆಟ್ ಓಪನ್ ಆನ್ ಹರ್ ಡೆಸ್ಕ್ ಅಂಡ್ ಲೆಟ್ ಹರ್ ಲುಕ್ ಟು ದ ಬಜರ್ ಪಿನ್ಡ್ ಟು ದ ಟಾಪ್ ಆಫ್ ದ ಫ್ಲ್ಯಾಪ್ ಅನ್ನೋದು ಫಸ್ಟ್ ಕ್ವಶನ್. ನಿಮಗೆ 10 ಸೆಕೆಂಡ್ಸ್ ಕೊಡ್ತಾ ಇದ್ದೀನಿ. ಕ್ವಿಕ್ಲಿ ಐಡೆಂಟಿಫೈ ವೇರ್ ದಿ ಎರರ್ ಈಸ್, ಇನ್ ವಿಚ್ ಪಾರ್ಟ್, ABCD. If there is no error, you can think it is E. ಆಯಿತಾ? ಓಕೆ. ಇಲ್ಲಿ ನಿಮಗೆ ಆನ್ಸರ್ ಹೇಳೋಕ್ಕಂತೆ ಮುಂಚೆ ನಾನು ಒಂದು 2 ವರ್ಡ್ಸ್ ಇವೆ ಇಲ್ಲಿ, ಅವು ನಿಮಗೆ ಮೀನಿಂಗ್ಸ್ ಹೇಳ್ತೀನಿ, ನೆನಪಿಗಿಟ್ಟುಕೊಳ್ಳ್ರಿ, ನೋಟ್ ಮಾಡಿಕೊಳ್ಳ್ರಿ. ಫ್ಲಿಪ್ಡ್ ಅಂದರೆ ಏನು ಅಂದರೆ, ಯಾವುದನ್ನ ಒಂದು ಪುಸ್ತಕನೋ ವಸ್ತು ಏನೋ ಒಂದು ಪರ್ಸ್ ಅಂತ, ಅದು ವ್ಯಾಲೆಟ್ ಅಂದರೆ ಪರ್ಸ್ ಅಲ್ಲ ಅಂತ, ಅದನ್ನು ನಾವು ತಿರುವಾಕಿದರೆ ಅದನ್ನು ಫ್ಲಿಪ್ಡ್ ಅಂತೀವಿ. తెలుగులో
ಬೋರ್ಲಿಂಚಡಮು ಅಂತಾರೆ, ಕನ್ನಡದಲ್ಲಿ ತಿರುವಾಕೋದು ಅಂತಾರೆ. ಹಾಗೆ ಅದನ್ನು ಒಂದು ಬಟ್ಲು ಇದೆ, ಬಟ್ಲು ತಿರುವಾಕಿದ್ದೀವಿ, ಕೆಳಗಿಂದ ಮೇಲಕ್ಕೆ ಮೇಲಿಂದ ಕೆಳಕ್ಕೆ ಹೋಗಿದೆ. ಅಪ್ಟರ್ನ್ ಅಂತೀವಲ್ಲ ಹಾಗೆ. ಸೊ ಫ್ಲಿಪ್ಡ್ ಅಂದರೆ ಅಪ್ಟರ್ನಡ್. ಇನ್ನೊಂದು ವ್ಯಾಲೆಟಿಂದ ಇವಾಗ ಹೇಳಿದ್ದೀನಿ, ಪರ್ಸ್, ಹಣ ದುಡ್ಡು ಇಟ್ಕೊತೀವಲ್ಲ, ಮನಿ ಇಟ್ಕೊತೀವಲ್ಲ, ಪರ್ಸ್ ವ್ಯಾಲೆಟ್ ಅಂದರೆ. ಇನ್ನೊಂದು ಬಜರ್ ಗೊತ್ತಿರುತ್ತೆ ನಿಮಗೆ. ಬಜರ್ ಅಂದರೆ ಎಲೆಕ್ಟ್ರಿಕಲ್ ಡಿವೈಸ್ ವಿಚ್ ಮೇಕ್ಸ್ ಸಮ್ ನಾಯ್ಸ್. ಯು ಕ್ಯಾನ್ ಸಿ ಇನ್ ಕ್ವಿಜ್ ಪ್ರೋಗ್ರಾಮ್ಸ್ ಆಲ್ಸೋ. ಬಜರ್ ರೌಂಡ್ ಅಂತಾರೆ. ಟೈಮ್ ಆಗೋತುಲೆ, ಟೈಮ್ ಅಂಡರ್ 10 ಸೆಕೆಂಡ್ಸ್ 12 ಸೆಕೆಂಡ್ಸ್ ಅಷ್ಟರೊಳಗೆ ನೀವು ಬಟನ್ನ ಪ್ರೆಸ್ ಮಾಡಬೇಕು, ನಿಮ್ಗೆ ಆನ್ಸರ್ ಗೊತ್ತಿದ್ದರೆ. ಆವಾಗ ನಿಮಗೆ ಚಾನ್ಸ್ ಕೊಡ್ತಾರೆ ಫಸ್ಟ್ ಆನ್ಸರ್ ಹೇಳೋದಕ್ಕೆ. ಅದನ್ನು ಆ ಡಿವೈಸ್ನ, ಆ ಶಬ್ದ ಮಾಡೋ ಡಿವೈಸ್ನ ಬಜರ್ ಅಂತ ಅಂತಾರೆ. ಓಕೆ, ಮೂರನೇದು ಫ್ಲ್ಯಾಪ್. ಇದರಲ್ಲಿ 3 ನ್ಯೂ ವರ್ಡ್ಸ್ ಇವೆ. ಅಫ್ಕೋರ್ಸ್ 2 ವೆರಿ ನ್ಯೂ, 1 ಈಸ್ ಎ ಬಿಟ್ ನ್ಯೂ, ವ್ಯಾಲೆಟ್ ಅಂಬೋದು. ಫ್ಲ್ಯಾಪ್ ಅಂದರೆ ಇಟ್ ಹ್ಯಾಸ್ 2 ಮೀನಿಂಗ್ಸ್. ವರ್ಬಾಗ ತೊಗೊತೀರ, ಫ್ಲ್ಯಾಪ್ ಅರ್ಥ ಬಂದು ಒಂದು ಹಕ್ಕಿ ರೆಕ್ಕೆಗಳನ್ನು ಹೀಗೆ ಊಗಿಸ್ತಾ ಇದ್ದರೆ, ಇಫ್ ಎ ಬರ್ಡ್ ಈಸ್ ಶೇಕಿಂಗ್ ಇಟ್ಸ್ ವಿಂಗ್ಸ್, ಇಟ್ ಇಸ್ ಕಾಲ್ಡ್ ಫ್ಲ್ಯಾಪಿಂಗ್. ಫ್ಲ್ಯಾಪ್, ದಿ ಮೂಮೆಂಟ್ ಆಫ್ ದ ಬರ್ಡ್ಸ್ ವಿಂಗ್ಸ್ ಈಸ್ ಕಾಲ್ಡ್ ಫ್ಲ್ಯಾಪಿಂಗ್. ಅದು ವರ್ಬ್. ನೌನಾಗ ತೊಗೊಂಡ್ರೆ, ಇಲ್ಲಿ ನೌನೆ, ಯಾಕಂದರೆ ದಿ ಬಗಲಿಗೆ ಬಂದರೆ ನೌನೇ ಅಲ್ಲ ಆಗೋದದು. ದಿ ಬಗಲಿಗೆ ಮಾಮೂಲಾಗೆ ನೌನ್ಸ್ ಕಾಣಿಸುತ್ತವೆ 99%. 1% ಬಂದು ಅಡ್ಜೆಕ್ಟಿವ್ಸ್ ಇರ್ಬೋದು. ಬಟ್ ಆ ಅಡ್ಜೆಕ್ಟಿವ್ ಕೂಡ ಅದರ ಆದಮೇಲೆ ಇರೋ ನೌನ್ಗೋಸ್ಕರ ಬಂದಿರುತ್ತೆ. ಅಡ್ಜೆಕ್ಟಿವ್ ತೆಗೆದಾಗದಿರೆ ಕೂಡ ನೌನ್ ಹಾಗೇ ಇರುತ್ತೆ, ಅದಕ್ಕೇನು ಎಫೆಕ್ಟ್ ಕಾಣಿಸಲ್ಲ. ಅದಕ್ಕೋಸ್ಕರ ದಿ ಅನ್ನೋ ಆರ್ಟಿಕಲ್ ಬಗಲಿಗೆ ಸಾಧಾರಣವಾಗಿ ಬರೋದು ನೌನ್. ಹಾಗೆ ಎ ಯಾನ್ ಬಗಲಿಗೆ ಕೂಡ ಈ 3 ಆರ್ಟಿಕಲ್ಸ್ ಅಲ್ಲ, ಎ ಯಾನ್ ದಿ ಅಮ್ಮೋವು. ಇವಾಗ ಫ್ಲ್ಯಾಪ್ ಅಂಬೋದು ನೌನ್. ಇಲ್ಲಿ ಫ್ಲ್ಯಾಪ್ ಅಂದರೆ ಏನು ಗೊತ್ತಾ? ಹಕ್ಕಿಗಳು ರೆಕ್ಕೆಗಳನ್ನ ಊಗಿಸೋದಲ್ಲ, ಅದು ವರ್ಬ್. ಇದು ಫ್ಲ್ಯಾಪ್ಗೆ ನೌನ್ ಅರ್ಥ ಏನಂದರೆ ಎ ಪೀಸ್ ಆಫ್ ಕ್ಲಾತ್ ಆರ್ ಎ ಪೀಸ್ ಆಫ್ ಪೇಪರ್ ಅಂತ ಅರ್ಥ. ಓಕೆ, ಇದರಲ್ಲಿ ಏನಿದೆ ಎರರು ಅಂದರೆ, ನೀವು ಒಂದು ವೇಳೆ ಡಿ ತೊಗೊಂಡಿದ್ದರೆ, ಡಿ ಎಮ್ ಅಂತ ಆನ್ಸರ್ನ ತೊಗೊಂಡಿದ್ದರೆ ನಿಮಗೆ 1 ಮಾರ್ಕ್ ಬರುತ್ತೆ. ಯು ವಿಲ್ ಗೆಟ್ 1 ಮಾರ್ಕ್ ಇಫ್ ಯುವರ್ ಆನ್ಸರ್ ಈಸ್ ಡಿ. ಓಕೆ, ಡಿ ಏನಿದೆ? ಟು ದ ಬಜರ್ ಪಿನ್ಡ್ ಟು ದ ಟಾಪ್ ಆಫ್ ದ ಫ್ಲ್ಯಾಪ್ ಅಂಬೋದು ಪಾರ್ಟ್ ಡಿ. ಅದರಲ್ಲಿ ಏನು ಎರರ್ ಇದೆ ಅಂದರೆ, ಸಿ ಒಂದ್ಸರ್ ನೋಡ್ರಿ, ಲೆಟ್ ಹರ್ ಲುಕ್ ಆದಮೇಲೆ 2 ಇದೆಲ್ಲ, ಅದು ಡಿ ಪಾರ್ಟ್ನಕ್ಕೆ ಹೋಗಿದೆ. ಆ 2ನೇ ಎರರ್ ಪಾರ್ಟ್. ಅಲ್ಲಿ 2 ಇರಕೂಡದು. ಏನಿರಬೇಕಂದ್ರೆ, ಯಾವುದನ್ನ ಒಂದು ವಸ್ತುವನ್ನ, ಒಂದು ಮನುಷ್ಯವನ್ನು, ಒಂದು ಪ್ರದೇಶ ನಾವು ನೋಡ್ತಾ ಇದ್ದರೆ, ಆದರೆ ಇಲ್ಲಿ ನೋಡ್ರಿ ಅಂತ ಯಾರನ್ನ ಕರೆದ್ರೆ ನಮ್ಮನ್ನು, ನಾವು ನೋಡಿದ್ರೆ ಅದನ್ನು ಲುಕ್ ಟು ಅನ್ಕೂಡದು, ಲುಕ್ ಅಟ್ ಅಂತ ಅನ್ನಬೇಕು. ಸೊ ಇಲ್ಲಿ 2 ಬದಲು ನಾವು ಅಟ್ ಯೂಸ್ ಮಾಡಬೇಕು, ಅಟ್ ಅಂತ ಬರಿಬೇಕು. ಮೊತ್ತ ಸೆಂಟೆನ್ಸ್ ನೋಡ್ತೀನಿ ಒಂದ್ಸಾರಿ. ಲೆಟ್ ಹರ್ ಲುಕ್ ಅಟ್ ದ ಬಜರ್ ಪಿನ್ನೆಡ್ ಟು ದ ಟಾಪ್ ಆಫ್ ದ ಫ್ಲ್ಯಾಪ್ ಅಂತ ಇರಬೇಕು. ಆಯಿತಾ? 2 ಬದಲು ಅಟ್ ಇರಬೇಕು. ಅಷ್ಟೇನಾ ನಾವು ಈ ಸೆಂಟೆನ್ಸಿಂದ ಕಲ್ತ್ಕೊಂಬೋದು ಅಂದರೆ? ಇದು ಒಂದೇ ಅಲ್ಲ, ಇನ್ನೂ ಒಂದು 2-3 ವಿಷಯ ಹೇಳ್ತೀನಿ ನೋಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ಪರೀಕ್ಷೆಗಳಿಗೆ. ನಾನು ಜಸ್ಟ್ ಈ ಕ್ವಶನ್ಗೆ ಇಲ್ಲಿ ತಪ್ಪಿದೆ, 2 ಇರಕೂಡದು, ಅಟ್ ಇರಬೇಕು. ಸೆಕೆಂಡ್ ಕ್ವಶನ್ ಅಂತ ಹೋದರೆ 8 ನಿಮಿಷಕ್ಕೆ 8 ಕ್ವಶನ್ ಮಾಡಿಬಿಡ್ಬೋದು. ಆದರೆ ಹಂಗೆ ಮಾಡೋದಲ್ಲ. ಹಂಗೆ ಮಾಡಿದ್ರೆ ನನಗೆ ಟೈಮ್ ಆಗೋಬೋದು, ಬೇಗನೆ ಮನೆಗೆ ಹೋಗ್ಬೋದಾಗಲಿ, ನೀವು ದೆಬ್ಬೆ ತಿಂತೀರಿ. ನಷ್ಟ ನಿಮಗೆ, ನನಗೇನಾಗಲ್ಲ. ನನ್ನ ಹಂಗೆ ಮಾಡಕೂಡದು. ಐ ಶುಡ್ ಟೆಲ್ ಯು ಮೆನಿ ಮೋರ್ ಥಿಂಗ್ಸ್ ಔಟ್ ಆಫ್ ಎ ಫ್ಯೂ ಥಿಂಗ್ಸ್. ನೋಡ್ರಿ, ಇವಾಗ ಲುಕ್ ಟು ಅಂಬೋದು ಇಲ್ಲ ಸರ್ ಅಂತ ಕೇಳ್ಬೋದು ನೀವು. ಲುಕ್ ಟು ಅಂಬೋದು ಇಲ್ಲ ಅಸಲು ಅಂದರೆ ಇದೆ, ಅದು ಫ್ರೇಜಲ್ ಬರ್ಬೆ. ಲುಕ್ ಅಟ್ ಇದ್ದಾಗೆ ಲುಕ್ ಟು ಕೂಡ ಫ್ರೇಜಲ್ ಬರ್ಬೆ. ಲುಕ್ ಅಟ್ ಅಂದರೆ ಅಬ್ಸರ್ವ್, ನೋಟ್ ಮಾಡ್ಕೊಳ್ರಿ. ಅಬ್ಸರ್ವ್, ನೋಟಿಸ್, ಗಮನ ಕೊಡೋದು, ಗಮನಿಸೋದು. ನೋಡೋದನ್ನು ಸಿ ಅಂತಾರೆ, ಗಮನಿಸೋದನ್ನು ಲುಕ್ ಅನ್ನಬೇಕು. ಯಾವ್ದನ್ನು ಗಮನಿಸ್ತಾ ಇದ್ದೀನಿ ನೀನು, ಒಂದು ಆಬ್ಜೆಕ್ಟ್ ಇದ್ದರೆ ಅದಕ್ಕೆ ಆ ಬಗಲಿಗೆ ಲುಕ್ ಅಟ್ ಅಂತ ಇರಬೇಕು. ಲುಕ್ ಅಟ್ ಮೀ ಅನ್ಬೋದು ಟೀಚರ್ ಯಾವಾಗನ ಕ್ಲಾಸ್ನಲ್ಲಿ. ಲುಕ್ ಅಟ್ ದ ಬೋರ್ಡ್, ಲುಕ್ ಅಟ್ ದ ಪಿಕ್ಚರ್, ಲುಕ್ ಅಟ್ ದ ಸ್ಮಾರ್ಟ್ ಫೋನ್, ಲುಕ್ ಅಟ್ ದ ಪೆನ್, ಹಾಗೆ ಲುಕ್ ಅಟ್ ದ ಸ್ಕ್ರೀನ್ ಅಂತ. ರೈಟ್. ಲುಕ್ ಟು ಕೂಡ ಇದೆ. ಲುಕ್ ಟು ಅಂದರೆ ನಿಮ್ಗೆ ಯಾವಾಗನ ಒಂದು ಅಡ್ವೈಸ್ ಬೇಕಾಗಿತ್ತು ಅಂದ್ಕೊಳ್ರಿ. ಯು ನೀಡ್ ಸಮ್ ಅಡ್ವೈಸ್. ನಿಮ್ಗೆ ಅನಿಸುತ್ತೆ ಇವ್ರನ್ನ ಕೇಳಿದ್ರೆ
ಅವರು ಗುಡ್ ಸಜೆಷನ್ಸ್ ಕೊಡ್ತಾರೆ, ಗುಡ್ ಅಡ್ವೈಸ್ ಕೊಡ್ತಾರೆ ಅಂತ ನಿಮಗೆ ಯಾರ ಬಗ್ಗೆಗಾದರೆ ಒಂದು ಬಿಲೀಫ್ ಇರ್ತೋ ಆ ಟೈಮ್ನಲ್ಲಿ ಲುಕ್ ಟು ಅಂತ ಹೇಳಬೇಕು. ವೆನ್ ಎವರ್ ಐ ಆಮ್ ಇನ್ ಟ್ರಬಲ್ ಐ ಲುಕ್ ಟು ಮೈ ಟೀಚರ್, ಐ ಲುಕ್ ಟು ಮೈ ಫಾದರ್, ಐ ಲುಕ್ ಟು ಮೈ ಮದರ್, ಐ ಲುಕ್ ಟು ಮೈ ಮೆಂಟೋರ್ ಆರ್ ಫ್ರೆಂಡ್. ನಾನು ಅವ್ರ ಹತ್ರಕ್ಕೆ ಹೋದರೆ ಅವರು ಒಳ್ಳೆಯ ಅಡ್ವೈಸ್ ಕೊಡ್ತಾರೆ. ಲುಕ್ ಟು ಅಂದರೆ ಇಂಗ್ಲೀಷ್ ಹೆಂಗೆ ಹೇಳಬೇಕು ಅಂದರೆ ಆ್ಯಂಟಿಸಿಪೇಟ್, ಎಕ್ಸ್ಪೆಕ್ಟ್, ಕೀಪ್ ಹೋಪ್ಸ್, ಕೀಪ್ ಫೇತ್ ಅಂತ ಅರ್ಥ ಲುಕ್ ಟು ಅಂದರೆ. ಓಕೆ, ಇನ್ನೊಂದು ಲುಕ್ ಟುಗೆ ಇನ್ನೊಂದಿದೆ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನೀವು ಅವು ಕೂಡ ಯೂಸ್ ಮಾಡ್ಬೋದು. ಐ ಲುಕ್ ಟು ಮೀಟಿಂಗ್ ಯು. ಟು ಬಗಲಿಗೆ V1 ING ಬರೋ ಸ್ಟ್ರಕ್ಚರ್ ಅದು. ಟು ಬಗಲಿಗೆ ಮಾಮೂಲಾಗಿ ಬರೋದಿಲ್ಲ V1 ING ಅಂತ, V1 ಬರ್ತಾ ಇತ್ತೆ. ಆದರೆ ಲುಕ್ ಫಾರ್ವರ್ಡ್ ಬಗಲಿಗೆ ಟು ಬಂದರೆ ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಅಂತ ಅನ್ಬೋದು. ಲುಕ್ ಬಗಲಿಗೆ ಕೂಡ ಕಲಿಯೋದಕ್ಕೆ ಅಂಬೋದು ಬಂದಾಗ ಟು ಬರ್ಬೋದು, ಹಂಗೆ ಕೂಡ ಬರುತ್ತೆ. ಸೊ ಲುಕ್ ಅಟ್ ಅಂದರೆ ಅಬ್ಸರ್ವ್, ನೋಟಿಸ್. ಲುಕ್ ಟು ಅಂದರೆ ಆ್ಯಂಟಿಸಿಪೇಟ್, ಎಕ್ಸ್ಪೆಕ್ಟ್, ಕೀಪ್ ಹೋಪ್ಸ್ ಆನ್ ಅಂತ. ರೈಟ್. ಇನ್ನೊಂದು ಗ್ರಾಮರ್ ಪಾಯಿಂಟ್, ಲೆಟ್ ಆದಮೇಲೆ ಇದಕ್ಕೆ ನೋಟ್ ಮಾಡ್ಕೊಳ್ರಿ, ಲೆಟ್ ಆದಮೇಲೆ ಬರೋ ಫಸ್ಟ್ ವರ್ಬ್ ಹಿಂದ್ಗಡೆ ಟು ಇಡಕೂಡದು. ಲುಕ್ ಅಂಬೋದು ಫಸ್ಟ್ ವರ್ಬ್, ಲೆಟ್ ಆದಮೇಲೆ ಬರ್ತಾ ಇರೋ ಫಸ್ಟ್ ವರ್ಬು ಲುಕ್. ಆವಾಗ ಲೆಟ್ ಆದಮೇಲೆ ಆ್ಯಕ್ಟಿವ್ ವಾಯ್ಸ್ ಆಗಲಿ ಪ್ಯಾಸಿವ್ ವಾಯ್ಸ್ ಆಗಲಿ, ಅದರ ಲೆಟ್ ಆದಮೇಲೆ ಬರೋ ಫಸ್ಟ್ ವರ್ಬ್ ಹಿಂದ್ಗಡೆ ನೀವು ಯಾವ ಪ್ರಿಪೋಸಿಷನ್ನು ಇಡಕೂಡದು. ಅದಕ್ಕೋಸ್ಕರ ಲೆಟ್ ಹರ್ ಟು ಲುಕ್ ಅಲ್ಲ, ಲೆಟ್ ಹರ್ ಲುಕ್ ಅಷ್ಟೆ. ಲೆಟ್ ಹರ್ ಗೋ, ಲೆಟ್ ಹಿಮ್ ವೆಯ್ಟ್, ಲೆಟ್ ದೆಮ್ ಸೇ ಅಷ್ಟೆ. ಲೆಟ್ ದೆಮ್ ಟು ಸೇ, ಲೆಟ್ ದೆಮ್ ಟು ಗೋ, ಟು ಯೂಸ್ ಮಾಡಕೂಡ್ದು ಲೆಟ್ ಆದಮೇಲೆ ಇನ್ನೊಂದು ವರ್ಬು ಹಿಂದ್ಗಡೆ. ಆಯಿತಾ? ಇನ್ನೊಂದು, ಯಾವುದಕ್ಕನ್ನು ನೀವು ಅಟ್ಯಾಚ್ ಮಾಡಿದರೆ, ಒಂದು ಪೇಪರ್ಗೆ ಇನ್ನೊಂದು ಪೇಪರ್ ಅಟ್ಯಾಚ್ ಮಾಡಿದರೆ, ಇಲ್ಲದ್ರೆ ಒಂದು ಬಟ್ಟೆಗೆ ಒಂದು ಪೀಸ್ ಆಫ್ ಕ್ಲೋತ್ಗೆ ಇನ್ನೊಂದು ಏನನ್ನ ಅಟ್ಯಾಚ್ ಮಾಡಿದರೆ, ಅಟ್ಯಾಚ್ ಮಾಡೋದನ್ನು ಪಿನ್ ಅಂತ ಅಂತಾರೆ, ಪಿನ್ ಇಡೋದು ಅಂತ. ಪಿನ್ ಬಗಲಿಗೆ ಟು ಇಡಬೇಕು. ಪಿನ್ಡ್ ಟು ದ ಟಾಪ್ ಅಂತ, ಪಿನ್ಡ್ ವಿತ್ ದ ಟಾಪ್, ಪಿನ್ಡ್ ಫಾರ್ ದ ಟಾಪ್ ಅಂತ, ಪಿನ್ಡ್ ಟು ದ ಟಾಪ್ ಅಂತ ಅನ್ನಬೇಕು. ಆಯಿತಾ? ಓಕೆ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಬಂದು ಟು ಇರಕೂಡದು, ಅಟ್ಟಿರಬೇಕು. ಅದಕ್ಕೋಸ್ಕರ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್, I negotiated the dark stairs and corridor without much to injury to my body and managed to switch the wooden latch open. 10 seconds ಕೊಡ್ತೀನಿ. Find out where the error is. ಆಯಿತಾ? ಇಲ್ಲಿ ನೋಡ್ರಿ, ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಎ ಫ್ಯೂ ವರ್ಡ್ಸ್ ವಿಚ್ ವಿಲ್ ಮೇಕ್ ಯುವರ್ ಜಾಬ್ ಈಸಿ. ನೆಗೋಷಿಯೇಟ್, ಅದರ V2 ಬಂದು ನೆಗೋಷಿಯೇಟೆಡ್, ಡಿ ಆ್ಯಡ್ ಮಾಡ್ತೀವಿ. ಇದಕ್ಕೆ ಟೂ ಮೀನಿಂಗ್ಸ್ ಇವೆ. ಒಂದು, ಯಾರು ಕೂಡ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋದು. ಐ ವಿಲ್ ನೆಗೋಷಿಯೇಟ್ ಅಂದರೆ ಐ ವಿಲ್ ಡೀಲ್ ಅಂತ ಅರ್ಥ. ಐ ವಿಲ್ ಡೀಲ್, ಐ ವಿಲ್ ಡಿಸ್ಕಸ್, ಐ ವಿಲ್ ಹ್ಯಾಂಡಿಲ್ ಅಂತ ಅರ್ಥ ಬರುತ್ತೆ ನೆಗೋಷಿಯೇಟ್ ಅಂದರೆ. ಇವಾಗ ನಾವು ಹೆಂಗೆ ತಗೋಬೇಕು? ಡಾರ್ಕ್ ಸ್ಟೈರ್ಸ್ ಅಂದರೆ ಕತ್ತಲಾಗಿರೋ ಮೆಟಿಕೆಗಳು, ಮ್ಯಾಲಕ್ಕೆ ಹೋಗೋಕ್ಕೆ ಮೆಟಿಕೆ ಇವೆ. ಸ್ಟೈರ್ಸ್ ಅಂದರೆ ಮೆಟಿಕೆ, ಅಲ್ಲಿ ಲೈಟ್ ಇಲ್ಲ, ಬಲ್ಬ್ ಇಲ್ಲ, ಸೊ ಬ್ರೈಟ್ನೆಸ್ ಇಲ್ಲ, ಕತ್ತಲಿದೆ. ಆ ಕತ್ತಲಾಗೆ ನಾನು ಭಾಳ ಕೇರ್ಫುಲ್ಲಾಗೆ ಮೆಟಿಕೆ ಹತ್ತಿ ಮ್ಯಾಲಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ಯಾವುದನ್ನು ಒಂದು ಡಿಫಿಕಲ್ಟ್ ಪ್ರಾಬ್ಲಮ್ನ ಸ್ವಲ್ಪ ನಾವು ಅದನ್ನು ಹ್ಯಾಂಡಲ್ ಮಾಡೋದನ್ನು ಯು ಕ್ಯಾನ್ ಸೇ ನೆಗೋಷಿಯೇಟೆಡ್. ಅಂದರೆ ಯು ಡಿಡ್ ನಾಟ್ ಸಫರ್ ಎನಿ ಬಿಗ್ ಇಂಜುರಿ, somehow you managed to climb the steps. ಹಾಗೆ ಯಾವುದನ್ನು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ ಇದು ಅಂಬೋದ್ರನ್ನ ನೀವು ಡೀಲ್ ಮಾಡಿದ್ರೆ ಅವಾಗ ಕೂಡ ನೀವು ಡೀಲ್ ಪ್ಲೇಸ್ನಲ್ಲಿ ಯು ಕ್ಯಾನ್ ಯೂಸ್ ನೆಗೋಷಿಯೇಟ್. ಅವಾಗೇ ಈ ಕೆಲಸ ಆಗೋಗಿದೆ. ಅದಕ್ಕೋಸ್ಕರ ಯು ಕ್ಯಾನ್ ಸೇ ಇನ್ V2 ಫಾರ್ಮ್ ನೆಗೋಷಿಯೇಟೆಡ್ ಅಂತ ಅನ್ಬೋದು. ಸೊ ಐ ನೆಗೋಷಿಯೇಟೆಡ್ ದ ಡಾರ್ಕ್ ಸ್ಟೈರ್ಸ್. ಸ್ಟೈರ್ಸ್ ಅಂದರೆ ಮೆಟಿಕೆ ಅಂತ ಹೇಳಿದ್ದೇನೆ. ಸ್ಟೈರ್ ಕೇಸ್ ಅಂದರೆ ಕೂಡ ಅದೇ. ಓಕೆ. ಅಂಡ್ ಕಾರಿಡಾರ್, ಮೆಟಿಕೆ ಹತ್ತಿದ್ದೀನಿ, ಅಲ್ಲಿ ಲೈಟ್ ಇಲ್ಲ. ಮೆಟಿಕೆ ಹತ್ತಿದ ಮೇಲೆ ಕಾರಿಡಾರ್ ಬಂತು, ಒಂದು ಕಾರಿಡಾರ್, ಅಲ್ಲಿ ಕೂಡ ಲೈಟ್ ಇಲ್ಲ. ಆದರೆ ಕೂಡ ನಾನು ಹಾಗೆ ಏನು ಭಾಳ
ಇಂಜುರೀಸ್ ಮಾಡ್ಕೊಳ್ಳೋದಾಗಿ ಹಾಗೆ ಹೋಗಿದ್ದೀನಿ. ಆದರೆ ಸ್ವಲ್ಪ ಒಂದೋ ಎರಡೋ ಸಣ್ಣ ಗಾಯ ಆಗಿರ್ಬೋದು ಅಷ್ಟೆ. ಬಟ್ ಅಲ್ಲಿರೋ ಕತ್ತಲಿಗೆ ನಾನು ಭಾಳ ದೆಬ್ಬೆ ತಗಲಿಸ್ಕೋಬೇಕಾಗಿತ್ತು. ಬಟ್ ಐ ನೆಗೋಷಿಯೇಟೆಡ್ ವೆಲ್. ಅದಕ್ಕೋಸ್ಕರ ಒಂದೋ ಎರಡೋ ಕಡೆ ಮಾತು ಸ್ವಲ್ಪ ತಗಲಿದಷ್ಟೆ, ನಾಟ್ ಅಟ್ ಆಲ್ ಸೀರಿಯಸ್. ಓಕೆ, ಏನಂತೆ ಪಾರ್ಟ್ ಎ ಆಗೋಗಿದೆ. ಏನನ್ನ ಮಿಸ್ಟೇಕ್ ಇದೆ ಅಂದರೆ ಪಾಸ್ಟ್ ಟೆನ್ಸ್ನ ಹೇಳಿದ್ದಾರಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ, ಅದಕ್ಕೋಸ್ಕರ ಡಿ ಇರಬೇಕು. ಐ ನೆಗೋಷಿಯೇಟೆಡ್ ದ ಡಾರ್ಕ್ ಸ್ಟೇರ್ಸ್ ಅಂಡ್ ಕಾರಿಡಾರ್. ಏನು ತಪ್ಪಿಲ್ಲ ಸ್ನೇಹಿತರೆ. ಬಿ ವಿತೌಟ್ ಮಚ್ ಟು. ನೀವು ಒಂದು ವೇಳೆ ಬಿ ಅಂತ ತೊಗೊಂಡಿದ್ದರೆ ಆನ್ಸರ್ನ, ಇಫ್ ಯುವರ್ ಆನ್ಸರ್ ಈಸ್ ಬಿ, ಯು ವಿಲ್ ಗೆಟ್ ಒನ್ ಮೋರ್ ಮಾರ್ಕ್ ಬರುತ್ತೆ. ಯಾಕಂದರೆ ಸಿ ನೋಡ್ರಿ, ಇವಾಗ ಇಂಜುರಿ ಎಂಬುದು ಸಿ ಪಾರ್ಟ್ನಲ್ಲಿದೆ. ಇಂಜುರಿ ಅಂದರೆ ಏನು? ಗಾಯ. ಇಂಜುರಿ ಎಂಬುದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನು? ನೌನ್ ಹಿಂದ್ಗಡೆ ಮಾಮೂಲಾಗಿ ಏನಿರಬೇಕು ಅಂದರೆ ಅಡ್ಜೆಕ್ಟಿವ್ ಇರಬೇಕು. ಯಾಕಿರಬೇಕು? ನೌನ್ ಎಂಥದೋ ಹೇಳೋಕ್ಕೆ, ನೌನನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ ಇದೆ ಅಂದರೆ ಇಲ್ಲ. ಏನಿದೆ? ಅಡ್ವರ್ಬ್ ಇದೆ. ಟು ಅಂಬೋದು ಅಡ್ಜೆಕ್ಟಿವ್ ಅಲ್ಲ, ಅಡ್ವರ್ಬ್. ಇದ್ದರೆ ಏನು ಸರ್ ಅಂದರೆ, ಯಾವಾಗಲಿ ನೌನ್ ಹಿಂದ್ಗಡೆ ಅಡ್ವರ್ಬ್ ಇರಕೂಡದು, ಅಡ್ಜೆಕ್ಟಿವೇ ಇರಬೇಕು. ಯಾಕೆ? ಅಡ್ವರ್ಬು ನೌನನ್ನ ಡಿಸ್ಕ್ರೈಬ್ ಮಾಡೋದಿಲ್ಲ. ನೌನನ್ನ ಡಿಸ್ಕ್ರೈಬ್ ಮಾಡೋದು, ಕ್ವಾಲಿಫೈ ಮಾಡೋದು ಒಂದು ಅಡ್ಜೆಕ್ಟಿವ್ ಮಾತ್ರನೇ. ಅದಕ್ಕೋಸ್ಕರ ಟು ಅಲ್ಲಿರಕೂಡದು. ಎಲ್ಲಿರಬೇಕು? ಟು ಹಿಂದಕ್ಕೆ ಬಂದು ಮಚ್ ಮುಂದಕ್ಕೆ ಹೋಗಬೇಕು. ಅಂದರೆ ಏನಿರಬೇಕು ಗೊತ್ತಾ? ಟೂ ಮಚ್ ಅಂತ ಇರಬೇಕು. ನಾನೇನು ಕೊಟ್ಟಿದ್ದೀನಿ? ಮಚ್ ಟು ಅಂತ ಕೊಟ್ಟಿದ್ದೀನಿ. ತಿರುವಾಕಿರೋದನ್ನು, ಇದು ಅಲ್ಲಿಗೆ ಹೋಗಲಿ, ಅದು ಇಲ್ಲಿಗೆ ಬರಲಿ, ಟೂ ಮಚ್ ಆಗಿತ್ತೆ. ಟೂ ಮಚ್ ಆಗಿತ್ತೆ, ಅವು ಸರಿಗೋಗಿತ್ತೆ. ಯಾಕೆ? ಟು ಅಡ್ವರ್ಬ್, ಮಚ್ ಅಡ್ಜೆಕ್ಟಿವ್, ಇಂಜುರಿ ನೌನ್. ಇದು ಕರೆಕ್ಟ್ ಆರ್ಡರ್. ಯಾವಾಗ ನೆನಪಿಟ್ಕೊಳ್ರಿ, ಒಂದು ಪಾರ್ಟ್ನಲ್ಲಿ ನೌನ್ ಇದೆ, ಅಡ್ಜೆಕ್ಟಿವ್ ಇದೆ, ಅಡ್ವರ್ಬ್ ಇದೆ. ಇದರಲ್ಲಿ ಯಾವುದು ಮುಂದೆ ಬರಬೇಕು, ಯಾವುದು ಎರಡನೋ ಪ್ಲೇಸು, ಯಾವುದು ಥರ್ಡ್ ಪ್ಲೇಸ್ ಅಂದರೆ ಇದೆ. ಅಡ್ವರ್ಬ್ ಫಸ್ಟ್, ಅಡ್ಜೆಕ್ಟಿವ್ ಸೆಕೆಂಡ್ ಪ್ಲೇಸ್, ನೌನ್ ಈಸ್ ಇನ್ ದ ಥರ್ಡ್ ಪ್ಲೇಸ್. ಇದು ಆರ್ಡರ್. ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್, ಈ ಆರ್ಡರ್ ಇರಬೇಕು. ಎಕ್ಸಾಮ್ಸ್ನಲ್ಲಿ ರಿವರ್ಸ್ ಆರ್ಡರ್ ಕೊಡ್ಬೋದು, ಇಲ್ಲದ್ರೆ ಅಡ್ಜೆಕ್ಟಿವ್ ನೌನ್ ಅಡ್ವರ್ಬ್ ಕೊಡ್ಬೋದು. ಹಂಗೆ ಕೊಡ್ತಾ ಇರ್ತಾನೆ. ಈ ನೆನಪಿಗಿಟ್ಟುಕೊಳ್ಳ್ರಿ. ಇನ್ನೊಂದು ಮಾತು, ಆನ್ಸರ್ ಆಗೋಗಿದೆ. ಆನ್ಸರ್ ಈಸ್ ಬಿ. ಏನಿರಬೇಕು? ಟೂ ಮಚ್ ಇಂಜುರಿ ಅಂತ ಇರಬೇಕು. ಇದು ಕೊಟ್ಟರೆ ಬರೆದು ಬಿಡ್ತೀರಿ. ಆದರೆ ಇದಕ್ಕೆ ಸ್ವಲ್ಪ ಕಷ್ಟವಾಗಿದ್ದು ಹೇಳ್ತೀನಿ ನೋಡ್ರಿ. ಇಲ್ಲಿ ಇಂಜುರಿ ಇದಲ್ಲ, ಇಂಜುರಿ ಬದಲು ಇಂಜುರೀಸ್ ಇತ್ತು ಅಂದ್ಕೊಳ್ರಿ. ಅಂದರೆ ಏನು? ಪ್ಲೂರಲ್ ಫಾರ್ಮ್ ಇದ್ದರೆ, ಇಂಜುರೀಸ್ ಅಂತ ಇದ್ದರೆ, ಅವಾಗ ಮಚ್ ಹಿಂಗೆ ಇದ್ದರೆ ಅವಾಗ ನೀವು ಟೂ ಮಚ್ ಅಂತ ಅನ್ಬೋದಾ? ಅನ್ಕೂಡದು. ಯಾಕೆ? ಒಂದು ಇಂಜುರಿ, ಅದಕ್ಕೋಸ್ಕರ ಮಚ್ ಅಂಬೋದು ಸಿಂಗುಲರ್ ನೋಡಿಸುತ್ತೆ, ಅನ್ಕೌಂಟಬಲ್ನ ಯೂಸ್ ಮಾಡ್ಬೋದು. ಆದರೆ ಇಂಜುರೀಸ್ ಅಂದರೆ ಬಹುವಚನ ಅಲ್ಲ, ಪ್ಲೂರಲ್ ಅಲ್ಲ. ಆವಾಗ ಮಚ್ ಹೆಂಗೆ ಯೂಸ್ ಮಾಡ್ತೀವಿ? ನಿಮ್ಮ ಹತ್ರ ಭಾಳ ಬುಕ್ಸ್ ಇದ್ದರೆ ಐ ಹ್ಯಾವ್ ಮಚ್ ಬುಕ್ಸ್ ಅಂತೀರೆ, ಐ ಹ್ಯಾವ್ ಮೆನಿ ಬುಕ್ಸ್ ಅಂತೀರೆ. ನೀವು ಒಮ್ಮದು ಮೆನಿ ಬುಕ್ಸ್ ಅಲ್ಲ. ಯಾಕೆ? ಬುಕ್ಸ್ ಈಸ್ ಪ್ಲೂರಲ್. ಯಾವುದನ್ನು ಕೌಂಟ್ ಮಾಡಬಹುದೋ ಅದರ ಹಿಂದ್ಗಡೆ ಮಚ್ ಯೂಸ್ ಮಾಡಕೂಡದು, ಜಾಸ್ತಿ ಇದ್ದರೆ. ಅದಕ್ಕೋಸ್ಕರ ಇಂಜುರೀಸ್ ಅಂತ ಇದ್ದರೆ ಕೌಂಟ್ ಮಾಡ್ಬೋದು. ಇಂಜುರಿ 1 2 3 4 5 ಅಂತ ಕೌಂಟ್ ಮಾಡ್ಬೋದು. ಏಕೆ? ಆಕ್ಸಿಡೆಂಟ್ ಆದಾಗ ಶರೀರದ ಮೇಲೆ, ದೇಹದ ಮೇಲೆ ಭಾಳ ಕಡೆ ದೆಬ್ಬೆ ತಗಲಿರ್ತವೆ, ಅವೆಲ್ಲ ಕೌಂಟ್ ಮಾಡ್ಬೋದು. ಬ್ಯಾಂಡೇಜ್ ಹಾಕ್ತಾರೆ, ಕಟ್ಟು ಕಟ್ತಾರೆ, ಎಲ್ಲ ಮಾಡ್ತಾರಲ್ಲ. ಸೊ ಯು ಮೇ ಹ್ಯಾವ್ ಮೆನಿ ಇಂಜುರೀಸ್ ಅಂತ ಇದ್ದರೆ ಇಲ್ಲಿ ಮಚ್ ಇರಕೂಡದು, ಮೆನಿ ಅಂತ ಇರಬೇಕು. ಟೂ ಮೆನಿ ಇಂಜುರೀಸ್ ಅಂತ ಇರಬೇಕು. ನೆನಪಿಗಿಟ್ಟುಕೊಳ್ಳ್ರಿ, ಆಯಿತಾ? ಓಕೆ. ಇನ್ನೊಂದು ಮಾತು, ಲ್ಯಾಚ್ ಅಂದರೆ ಕಸ್ಕೊಂಬೋದು. ಅದಕ್ಕೆ ಸಿನಾನಿಮ್ಮು ಸ್ನ್ಯಾಚ್. ಗ್ರ್ಯಾಬ್, GRAB, ಸ್ನ್ಯಾಚ್, ಲ್ಯಾಚ್, ಕಸ್ಕೊಂಬೋದು. ನಮ್ಮ ಕಡೆಗೆ ಎಳ್ಕೊಂಬೋದು ಹೀಗೆ. ರೈಟ್. ಥರ್ಡ್, ಚಿಕ್ಕ ಸೆಂಟೆನ್ಸ್ ಅಲ್ಲ. ಐ ಜಸ್ಟ್ ಗಿವ್ ಯು ಸಮ್ 6 seconds ಪ್ಲೀಸ್. ಆಯಿತಾ? ಆನ್ಸರು ಎಲ್ಲಿದೆ ಅಂದರೆ, ನಿಮ್ಮ ಆನ್ಸರು ಡಿ ಅಂತ ಆದರೆ ನಿಮಗೆ ಮಾರ್ಕ್ ಬರುತ್ತೆ. ಯು ವಿಲ್ ಗೆಟ್ ಎ ಮಾರ್ಕ್ ಇಫ್ ಯುವರ್ ಆನ್ಸರ್ ಈಸ್ ಡಿ. ಓಕೆ. ಏನು ಡಿನಲ್ಲಿ? ಫಾಸ್ಟರ್ ಆ್ಯಂಡ್ ಪೇನ್ಫುಲ್ ಅಂಬೋದು ಡಿ. ಅದರಲ್ಲಿ ಏನು ಎರರ್ ಇದೆ ಸರ್ ಅಂದರೆ,
ನೋಡ್ರಿ, ಫಾಸ್ಟರ್ ಅಂಬೋದು ಅಡ್ಜೆಕ್ಟಿವ್ ಅಲ್ಲ, ಯಾವುದು ಅದು ಯಾವ ಅಡ್ಜೆಕ್ಟಿವ್? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಲೆಸನ್ ಹೇಳಿದ್ದೇನೆ ನಿಮಗೆ. ಯಾವಾಗ ನೀವು ಕ್ಲಾಸ್ ಬರ್ತಾ ಇದ್ದೀರಲ್ಲ, ಮಾರ್ಚ್ಗಂತೆ ಮುಂಚೆ, ಫೆಬ್ರವರಿ, ಜಾನ್ವರಿ, ಲಾಸ್ಟ್ ಇಯರ್ ಡಿಸೆಂಬರ್, ಆವಾಗ ಟಾಪಿಕ್ ಹೇಳಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಅಡ್ಜೆಕ್ಟಿವ್ಸ್ ಬೇಸ್ಡ್ ಟಾಪಿಕ್ ಅದು ಹೇಳಿರ್ತೀನಲ್ಲ, ಅದರಲ್ಲಿ ಏನು ಹೇಳಿರ್ತೀನಿ? ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ 3 ಡಿಗ್ರೀಸ್ ಬಗ್ಗೆ ನಿಮಗೆ ಲೆಸನ್ ಹೇಳಿರ್ತೀನಿ. ಅದರಲ್ಲಿ ಏನು ಹೇಳಿದ್ದೀನಿ? ಇ ಆರ್ ಅಂತ ಬಂದರೆ, ಆರ್ ಐ ಇ ಆರ್ ಅಂತ ಇದ್ದರೆ, ಆರ್ ಎಮ್ ಒ ಆರ್ ಇ ಮೋರ್ ಅಂತ ಇದ್ದರೆ ಅಂಥವುದ್ರನ್ನ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ಸ್, ಕಂಪ್ಯಾರಿಟಿವ್ ಡಿಗ್ರಿ ಅಡ್ಜೆಕ್ಟಿವ್ಸ್ ಅಂತ ಅಂತೀವಿ ಅಂತ ಹೇಳಿದ್ದೆ. ಇಲ್ಲಿ ಫಾಸ್ಟರ್ ಇದೆ, ಇ ಆರ್ ಇದೆಲ್ಲ, ಫಾಸ್ಟರ್. ಸೂಪರ್ಲೇಟಿವ್ ಬಂದು ಫಾಸ್ಟೆಸ್ಟ್. ಓಕೆ, ಫಾಸ್ಟರ್ ಅಂತ ಇದೆ. ಓಕೆ, ಅದ್ರ ಬದಲಿಗೆ ಏನಿದೆ? ಅಂಡ್ ಇದೆ. ಅದ್ರ ಬದಲಿಗೆ ಏನಿದೆ? ಪೇನ್ಫುಲ್ ಅಂತ ಇನ್ನೊಂದು ಅಡ್ಜೆಕ್ಟಿವ್ ಇದೆ. ಇದು ಒಂದು ಅಡ್ಜೆಕ್ಟಿವ್ ಫಾಸ್ಟರು, ಇದು ಇನ್ನೊಂದು ಅಡ್ಜೆಕ್ಟಿವ್. ಎರಡರನ್ನ ಅಂಡ್ ಜಾಯಿನ್ ಮಾಡ್ತಾ ಇದೆ. ಓಕೆ, ಮತ್ತು ಏನು ಎರಡಿದೆ ಸರ್ ಅಂದರೆ, ನಿಮಗೆ ಒಂದು ಸರ್ ರೂಲ್ ಹೇಳಿದ್ದೀನಿ. ಯಾವಾಗಂದರೆ ಏನಂದರೆ, ಅಂಡ್ ಅಂಡನ್ನು ತಗೊಂಡು 2 ವರ್ಡ್ಸ್ ಕನೆಕ್ಟ್ ಆಗ್ತಾ ಇದ್ದರೆ ಆ 2 ವರ್ಡ್ಸ್ ಕೂಡ ಒಂದೇ ಪಾರ್ಟ್ ಆಫ್ ಸ್ಪೀಚ್ ಆಗಿರಬೇಕು ಅಂತ. ಇದು ಅಡ್ಜೆಕ್ಟಿವ್ ಫಾಸ್ಟರ್ ಅನ್ನೋದು. ಏನು ಅಡ್ಜೆಕ್ಟಿವ್ ಅದು? ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್. ಅದರ ಬದಲಿಗೆ ಪೇನ್ಫುಲ್ ಕೂಡ ಅಡ್ಜೆಕ್ಟಿವ್ ಸರಿಗೋಗಿದೆ. ಮತ್ತು ಇನ್ನೊಂದೇನು? 2 ಅಡ್ಜೆಕ್ಟಿವ್ಸ್ ಆದಾಗ 2 ಒಂದೇ ಡಿಗ್ರಿ ಅಡ್ಜೆಕ್ಟಿವ್ಸ್ ಆಗಿರಬೇಕು. ಇದೇನು? ಕಂಪ್ಯಾರಿಟಿವ್ ಡಿಗ್ರಿ, ಫಾಸ್ಟರ್, ಇ ಆರ್ ಇದೆ. ಇದು ನೋಡಿದ್ರೆ ಪಾಸಿಟಿವ್ ಡಿಗ್ರಿ ಅಡ್ಜೆಕ್ಟಿವ್, ತಪ್ಪದು. ಅದು ಕೂಡ ಹೆಂಗಿರಬೇಕು? ಅದು ಕೂಡ ಫಾಸ್ಟರ್ ಇದ್ದಾಗೆ ಕಂಪ್ಯಾರಿಟಿವ್ ಡಿಗ್ರಿ ಅಡ್ಜೆಕ್ಟಿವ್ ಆಗಿರಬೇಕು. ಅಂದರೆ ಪೇನ್ಫುಲ್ ಅನ್ನೋದು ಪಾಸಿಟಿವ್ ಆದರೆ ಕಂಪ್ಯಾರಿಟಿವ್ ಬಂದು ಮೋರ್ ಪೇನ್ಫುಲ್, ಸೂಪರ್ಲೇಟಿವ್ ಮೋಸ್ಟ್ ಪೇನ್ಫುಲ್. ಇವಾಗ ಫಾಸ್ಟರು ಕಂಪ್ಯಾರಿಟಿವೇ, ಬಗಲಿಗೆ ಅಂಡಿದೆ, ಅಂಡ್ ಆದಮೇಲೆ ಕೂಡ ಇಂಥ ಥರವಾಗೆ ಕಂಪ್ಯಾರಿಟಿವೇ ಇರಬೇಕು. ಅದಕ್ಕೋಸ್ಕರ ನೀವು ಮೋರ್ ಆ್ಯಡ್ ಮಾಡಬೇಕಾಗಿತ್ತು. ಪೇನ್ಫುಲ್ಗೆ ಮೋರ್ ಆ್ಯಡ್ ಮಾಡಿಕೊಂಡ್ರೆ ಮೋರ್ ಪೇನ್ಫುಲ್ ಆಗಿತ್ತೆ. ಆವಾಗ ಫಾಸ್ಟರ್ ಅಂಡ್ ಮೋರ್ ಪೇನ್ಫುಲ್ 2 ಕಂಪ್ಯಾರಿಟಿವ್ ಫಾರ್ಮ್ಸ್ ಆಗಿತ್ತವೆ. ನಿಮ್ಮ ಸೆಂಟೆನ್ಸು ರೆಕ್ಟಿಫೈ ಆಗಿತ್ತೆ, ಸರಿಗೋಗಿತ್ತೆ. ಸೊ ಯು ಶುಡ್ ನೀಡ್ ಟು ಪುಟ್ ಮೋರ್ ಜಸ್ಟ್ ಬಿಫೋರ್ ಪೇನ್ಫುಲ್ ಟು ಮೇಕ್ ಇಟ್ ಮೋರ್ ಪೇನ್ಫುಲ್. ಇದು ಭಾಳ ಇಂಪಾರ್ಟೆಂಟ್ ರೂಲ್ ಸ್ನೇಹಿತರೆ. ಯಾವಾಗನ್ನ ಸೆಂಟೆನ್ಸ್ನಲ್ಲಿ ಕೇಳ್ಬೋದು ಮೇನ್ಸ್ ಎಕ್ಸಾಮ್ಸ್ನಲ್ಲಿ ಆದಮೇಲೆ ಕೂಡ, ಏನಂದರೆ ಅಂಡ್ ಹಿಂದ್ಗಡೆ ಅಂಡ್ ಆಚೆ ಕಡೆ, ಅಂಡ್ ಆದಮೇಲೆ ಒಂದೇ ಸ್ಟ್ರಕ್ಚರ್ ಇರಬೇಕು. ಒಂದು ಎಕ್ಸಾಂಪಲ್ ನೋಡ್ರಿ, ಹೀ ಈಸ್ ಕೈಂಡ್ ಅಂಡ್ ಗುಡ್ನೆಸ್ ಮ್ಯಾನ್ ಅಂತೀರ ನೀವು? ಅನ್ಕೂಡದು. ಏನನ್ಬೇಕು? ಗುಡ್ ಮ್ಯಾನ್ ಅಂತ ಅನ್ಬೇಕು. ಯಾಕೆ? ಕೈಂಡ್ ಅಂಬೋದು ಅಡ್ಜೆಕ್ಟಿವ್, ಗುಡ್ನೆಸ್ ಅಂಬೋದು ನೌನ್ ಆಗಿತ್ತು. ಹಂಗಿರಕೂಡದು. ಮಧ್ಯ ಅಂಡ್ ಇದಲ್ಲ, ಅಂಡ್ ಹಿಂದ್ಗಡೆ ಅಡ್ಜೆಕ್ಟಿವ್ ಇದ್ದರೆ ಅಂಡ್ ಆದಮೇಲೆ ಕೂಡ ಅಡ್ಜೆಕ್ಟಿವೇ ಇರಬೇಕು. ಅದಕ್ಕೋಸ್ಕರ ಗುಡ್ನೆಸ್ ಅಮ್ಮ ತೆಗೆದುಬಿಟ್ಟು ಗುಡ್ ಅಂತ ಇಡಬೇಕು. ಇನ್ನೊಂದು, ಹೀ ಈಸ್ ವೈಸ್ ಅಂಡ್ ಹಾರ್ಡ್ ವರ್ಕ್ ಅಲ್ಲ, ಹೀ ಈಸ್ ವೈಸ್ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ಇರಬೇಕು. ದೇ ಆರ್ ರಿಚ್ ಅಂಡ್ ಫೇಮ್ ಅಲ್ಲ, ಫೇಮಸ್ ಅಂತ ಇರಬೇಕು. ಆದರೆ ದೇ ಹ್ಯಾವ್ ಫೇಮ್ ಅಂಡ್ ರಿಚ್, ತಪ್ಪು. ಫೇಮ್ ಈಸ್ ಓಕೆ, ಫೇಮ್ ಈಸ್ ನೌನ್, ಸರಿಗೋಗಿದೆ. ಫೇಮ್ ಬಗಲಿಗೆ ಅಂಡ್ ಇದೆ, ಅಂಡ್ ಬಗಲಿಗೆ ಕೂಡ ಏನಿರಬೇಕು? ಇವಾಗ ನೌನೇ ಇರಬೇಕು. ರಿಚ್ ಅನ್ನೋದು ಯಾತ್ರು ಅಡ್ಜೆಕ್ಟಿವ್, ಅದಕ್ಕೆ ನೌನ್ ಫಾರ್ಮ್ ಏನು? ರಿಚಸ್. ಅದಕ್ಕೋಸ್ಕರ ದೇ ಹ್ಯಾವ್ ಫೇಮ್ ಅಂಡ್ ರಿಚಸ್ ಅಂತ ಇರಬೇಕು. ಆರ್ ದೇ ಹ್ಯಾವ್ ಫೇಮ್ ಅಂಡ್ ಮನಿ, ಆರ್ ದೇ ಹ್ಯಾವ್ ಫೇಮ್ ಅಂಡ್ ವೆಲ್ತ್ ಅಂತ ನೌನ್ಸೇ ಇರಬೇಕಾಗಲಿ ಫೇಮ್ ಥರವಾಗಿ. ಆದರೆ ಫೇಮ್ ನೌನ್ ಆಗಿ ಇವು ಅಡ್ಜೆಕ್ಟಿವ್ಸ್ ಆದರೆ ತಪ್ಪಾಗುತ್ತೆ. ಅಂಡ್ ಹಿಂದ್ಗಡೆ ಇರೋ ಸ್ಟ್ರಕ್ಚರ್ ಅಂಡ್ ಆದಮೇಲೆ ಕೂಡ ಬರಬೇಕು. ಅದಕ್ಕೋಸ್ಕರ ಇಟ್ ಶುಡ್ ಬಿ ಫಾಸ್ಟರ್ ಅಂಡ್ ಮೋರ್ ಪೇನ್ಫುಲ್. ಎಕ್ಸಾಮ್ಸ್ನಲ್ಲಿ ಮೋರ್ ಫಾಸ್ಟರ್ ಅಂಡ್ ಪೇನ್ಫುಲ್ ಅಂತ ಕೊಟ್ಟಿರ್ತಾನೆ, ಆಪ್ಷನ್ಸ್ ಕೊಟ್ಟಿರ್ತಾನೆ, ಚೂಸ್ ಮಾಡಿಕೊಳ್ಳ್ರಿ ಅಂತ. ಮೋರ್ ಫಾಸ್ಟರು ಅಂಡ್ ಪೇನ್ಫುಲ್ ತಪ್ಪು. ಮೋರ್ ಫಾಸ್ಟರ್ ಇರಕೂಡದು. ಫಾಸ್ಟರೇ ಕಂಪ್ಯಾರಿಟಿವ್, ಮತ್ತು ಮೋರ್ ಬೇಕಿಲ್ಲ. ಫಾಸ್ಟರ್ ಅಂಡ್ ಪೇನ್ಫುಲ್. ಇನ್ನೊಂದು ಏನು ಮಾಡಿರ್ತಾನೆ? ಮೋರ್ ಫಾಸ್ಟರ್ ಅಂಡ್ ಮೋರ್ ಪೇನ್ಫುಲ್ ಆಪ್ಷನ್ ಕೊಟ್ಟಿರ್ತಾನೆ.
More faster, more painful. More painful is okay, but more faster is wrong. Remove more. ಇನ್ನೊಂದು ಸರಿ ಮಾಡ್ತಾನೆ, ಫಾಸ್ಟರ್ ಅಂಡ್ ಮಚ್ ಪೇನ್ಫುಲ್. ಫಾಸ್ಟರ್ ಅಂಡ್ ಮಚ್ ಪೇನ್ಫುಲ್ ಇದು ಕೂಡ ತಪ್ಪೆ. ಯಾಕೆ? ಪೇನ್ಫುಲ್ ಅನ್ನೋದು ಪಾಸಿಟಿವ್ ಡಿಗ್ರಿ ಹೆಂಗೋ, ಮಚ್ ಪೇನ್ಫುಲ್ ಕೂಡ ಪಾಸಿಟಿವ್ ಡಿಗ್ರಿನೇ. ಅದಕ್ಕೋಸ್ಕರ ಡೋಂಟ್ ಚೂಸ್ ಇಟ್. ಟೇಕ್ ಫಾಸ್ಟರ್ ಅಂಡ್ ಮೋರ್ ಪೇನ್ಫುಲ್. ರೈಟ್, ಆಯಿತಾ? ಫೋರ್ತ್ ಕ್ವಶನ್ಗೆ ಹೋಗೋಣ. Are you noting them all in your notebook? These are very important ones. May appear small, but the same small rules can be asked in lengthier sentences in the mains examination. Length of the sentences may be a bit longer one, but the rules are one and the same. ಅದಕ್ಕೋಸ್ಕರ ರೂಲ್ಸ್ಗೋಸ್ಕರ ನಿಮಗೆ ಈ ಕ್ಲಾಸ್ ಹೇಳ್ತಾ ಇದ್ದೀನಿ. ರಿಮೈಂಡ್ ಮಾಡೋಣ, ಇನ್ನು 3-4 ಡೇಸ್ ಇದೆ ಮೇನ್ಸ್ ಎಕ್ಸಾಮ್ ಅಷ್ಟೇ ಅಲ್ಲ ಅಂತ. ಅದಕ್ಕೋಸ್ಕರ ನೋಟ್ ಮಾಡ್ಕೊಳ್ರಿ, ಮತ್ತು ವಿಡಿಯೋ ಇನ್ನೊಂದು ಸರ್ ನೋಡ್ರಿ. ನೋಡಿರಿ, ಸ್ವಲ್ಪ ಚೇಂಜ್ ಮಾಡಿದ್ದೆ, ಆಪ್ಷನ್ಸ್ ಕೊಡ್ತಾ ಇದ್ದೆ. ಯಾಕೆ? ಒಂದರಲ್ಲೇ ತಪ್ಪಿದೆ, 2 ಭಾಗದಲ್ಲಿ ತಪ್ಪಿದೆ, ಇಲ್ಲದ್ರೆ ಯಾವ ತಪ್ಪು ಇಲ್ಲ, ಎಲ್ಲ ತಪ್ಪೇನಾ ಅಂತ ಆಪ್ಷನ್ಸು. ಓನ್ಲಿ ಏನಾ, ಇನ್ನೊಂದು ಸಾರಿ ಏನೋ ಓನ್ಲಿ ಬಿ ಆ್ಯಂಡ್ ಸಿ ಇರ್ಬೋದು. ಹಾಗೆ ಸ್ವಲ್ಪ ಲೆಂಗ್ತಿಯರ್ ಸೆಂಟೆನ್ಸ್ ಅಲ್ಲ. ಐ ವಿಲ್ ಗಿವ್ ಯು ಸಮ್ 12 seconds. ರೀಡ್ ಆ್ಯಂಡ್ ಐಡೆಂಟಿಫೈ ದ ಮಿಸ್ಟೇಕ್. ಆಯಿತಾ? ನೋಡ್ರಿ, ಏನು ಎರರ್ ಇದೆ ಇಲ್ಲಿ ಅಂದರೆ, ದ ನಾವೆಲ್ ರಿಪ್ಲೀಟ್ಸ್ ವಿತ್ ಮೆನಿ anecdotes, ಈಸ್ ಫೇಮಸ್ ಫಾರ್ ಇಟ್ಸ್ ಸಿಂಪಲ್ ಥೀಮ್, ಆ್ಯಂಡ್ ಈವನ್ ಎ ಫಿಲಿಮ್ ವಾಸ್ ಅಡಾಪ್ಟೆಡ್ ಇನ್ ದ ಸೇಮ್ ಲೈನ್ಸ್ ಫ್ಯೂ ಇಯರ್ಸ್ ಆಫ್ಟರ್ ಇಟ್ಸ್ ರಿಲೀಸ್. ಡೆಫಿನೆಟ್ಟಾಗಿ ಸ್ವಲ್ಪ ನಿಮಗೆ ಚೆನ್ನಾಗಿ ಟೆಸ್ಟ್ ಮಾಡೋ ಸೆಂಟೆನ್ಸ್ ಇದು. ಅಂದರೆ ಐ ಕ್ಯಾನ್ ಸೇ ದಿಸ್ ಈಸ್ ಒನ್ ಆಫ್ ದ 2 ಬೆಸ್ಟ್ ಸೆಂಟೆನ್ಸಸ್ ಇನ್ ದ 8 sentences. ಇನ್ನೊಂದು ಯಾವುದು ಸರ್ ಅಂದರೆ, ಇನ್ನೊಂದು ಮತ್ತೆ ಬರುತ್ತೆ, ಮೇ ಬಿ 7th or 8th one ನೋಡೋಣ. ದಿ ನಾವೆಲ್ ರಿಪ್ಲೀಟ್ಸ್ ವಿತ್, ಭಾಳ ಜನ ಏನು ಕೊಡಿರ್ತಾರೆ ಅಂದರೆ, ನಾವೆಲ್ ಅನ್ನೋದು ಒಂದಲ್ಲ, ಅದಕ್ಕೋಸ್ಕರ ವರ್ಬ್ಗೆ ಎಸ್ ಇದೆ, ಪರವಾಗಿಲ್ಲ, ಏನು ಎರರ್ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲ, ಅಲ್ಲಿ ಎರರ್ ಇದೆ. ಯಾಕೆ ಗೊತ್ತಾ? ರಿಪ್ಲೀಟ್ಸ್ ಅನ್ನೋದು ವರ್ಬ್ ಅಲ್ಲ, ಮತ್ತೇನದು? ಅಡ್ಜೆಕ್ಟಿವ್. ಆದರೆ ಅಂದರೆ ಎಸ್ ಇರಕೂಡದು. ಅಡ್ಜೆಕ್ಟಿವ್ಸ್ ಡೋಂಟ್ ಟೇಕ್ ಎಸ್. ಅಡ್ಜೆಕ್ಟಿವ್ಸ್ ನೆವರ್ ಎಂಡ್ ವಿತ್ ಎಸ್. ಅಂದರೆ ಹಾಗೆ ನೀವು ಮತ್ತೆ ಪುರಪಾಠ ತೊಗೋಬೇಡ್ರಿ. ಸೀರಿಯಸ್ ಅನ್ನೋ ಅಡ್ಜೆಕ್ಟಿವ್ ಇದೆ, SERIOUS. ಸೆನ್ಶುವಸ್ ಅನ್ನೋದು ಕೂಡ ಒಂದಿದೆ. ನಾನು ಅಂಥವಲ್ಲ, ನಾನು ಅಂಥದ್ದು ಏನಂದರೆ ಎಸ್ ಆ್ಯಡ್ ಮಾಡಕೂಡದು ಅಂತ. ಸೀರಿಯಸ್ನಲ್ಲಿ ಎಸ್ ಆ್ಯಡ್ ಮಾಡೋದಿಲ್ಲ ನೀವು. ಎಸ್ ಇವಾಗೇ ಇರುತ್ತೆ ಅಲ್ಲಿ. ಸ್ಪೆಲ್ಲಿಂಗೇ ಸೀರಿಯಸ್ನಲ್ಲಿ ಎಸ್ ಇದೆ, ಇವಾಗೇ ಇದೆ. ಆದರೆ ರೆಪ್ಲೀಟ್ಗೆ ನೀವು ಎಸ್ ಆ್ಯಡ್ ಮಾಡಿದ್ದೀರಿ ಇವಾಗ, ಅದಕ್ಕೋಸ್ಕರ ರಾಂಗ್ ಅದು. ಯು ನೀಡ್ ನಾಟ್ ಆ್ಯಡ್ ಎಸ್ ಟು ಎನ್ ಅಡ್ಜೆಕ್ಟಿವ್, ಯು ಶುಡ್ ನೆವರ್ ಆ್ಯಡ್. ಅದರಲ್ಲೇ ಸ್ಪೆಲ್ಲಿಂಗ್ನಲ್ಲೇ ಇದ್ದರೆ ನಾವೇನು ಮಾಡೋದಿಲ್ಲ, ಹಾಗೆ ಇರುತ್ತೆ. ಸೀರಿಯಸ್ಸು, ಸೆನ್ಶುವಸ್ಸು, ಸ್ಟುಪೆಂಡಸ್ಸು ಇಂಥವೆಲ್ಲ, ಸ್ಟ್ರೆನುವಸ್ಸು, ಟೆನೇಷಿಯಸ್ ಇವೆಲ್ಲ ಇವೆ. ಆದರೆ ಇದಲ್ಲ, ಎಸ್ ಆ್ಯಡ್ ಮಾಡಿದ್ದಾರೆ, ತಪ್ಪದು. ಅದಕ್ಕೋಸ್ಕರ ಎಸ್ ತೆಗೆದುಬಿಡ್ರಿ. ರೆಪ್ಲೀಟ್ ಅಂದರೆ ಏನು ಸರ್ ಮೀನಿಂಗ್ ಅಂದರೆ, ನೋಟ್ ಮಾಡ್ಕೊಳ್ರಿ. ಫಿಲ್ಡ್, FILLED. ಫಿಲ್ಡ್ ಅಂದರೆ ಏನು? ತುಂಬಿಸೋದು. ಫಿಲ್ಡ್ ಬಗಲಿಗೆ ಏನು ಬರಬೇಕು ಗೊತ್ತಾ? ಮಾಮೂಲಾಗೆ ವಿತ್. ಯಾವುದರಿಂದ ತುಂಬಿಸಿದ್ದೀರಿ ನೀವು? ನೀರನ್ನು ತಗೊಂಡು ಬಕೆಟ್ನಾಗ ಹಾಕಿದ್ದೀರಿ. ಬಕೆಟ್ನ ತುಂಬಿಸಿದ್ದೀರಿ ನೀರಿನ ಜೊತೆಗೆ. ನೀರು ತಗೊಂಡು ಬಕೆಟ್ನಾಗ. ನಾವು ದಿ ಬಕೆಟ್ ಈಸ್ ಫಿಲ್ಡ್ ವಿತ್ ವಾಟರ್, ಬೈ ವಾಟರ್ ಅಲ್ಲ, ವಿತ್ ವಾಟರ್. ತುಂಬಿಸಿರೋರು ಯಾರು? ತುಂಬಿಸಿರೋರು ನೀವು. ಅದಕ್ಕೋಸ್ಕರ ಬೈ ಯು ಅಂತ ಇರಬೇಕು. ಬೈ ಯು. ಸರಿ, ಇವಾಗ ನೋಡ್ರಿ, ರಿಪ್ಲೀಟ್ ವಿತ್ ಅಂತ ಇರಬೇಕು. ಎಸ್ ತೆಗೆದುಬಿಟ್ಟು. ಸೊ ಏನಾಗಿದೆ ಸ್ನೇಹಿತರೆ? ಎರರು ಏನಲ್ಲಿ ಇದೆ ಅಲ್ಲ? ಓಕೆ, ಇನ್ನೊಂದು ಮಾತು ಹೇಳ್ತೀನಿ, ಭಾಳ ಉಪಯೋಗ ಬರುತ್ತಿದ್ದು. ಫಿಲ್ಡ್ ಬಗಲಿಗೆ ವಿತ್ ಬಂದಾಗೆ ಯಾವಾಗನ್ನೇ ಆಗಲಿ ರಿಪ್ಲೀಟ್ಸ್ ಬಗಲಿಗೆ ಕೂಡ ವಿತ್ತೇ ಬರುತ್ತೆ. ಬೇರೆದು ಫಾರ್, ಬೈ ಅಂತ ಬರೋದಿಲ್ಲ. ವಿತ್ ಫಿಕ್ಸ್ ಆಗಿದೆ.
ಇನ್ನೊಂದು ರಿಪ್ಲೀಟ್ಗೆ ಫಿಲ್ಡ್ಗೆ ಸಿನಾನಿಮ್ಮು ಬಿಸೆಟ್. ಬಿಸೆಟ್ ಇದ್ರ ಬದಲಿಗೆ ಕೂಡ ವಿತ್ ಬರುತ್ತೆ. ಬಿಸೆಟ್ ವಿತ್ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ ಮಾಮೂಲಾಗಿ. ಇದನ್ನು ಪಾಸಿಟಿವ್ ಕೂಡ ಯೂಸ್ ಮಾಡ್ಬೋದು. ರಿಪ್ಲೀಟ್ ಫೀಲ್ಡ್ನ ಬಿಸೆಟ್ ಈಸ್ ಮೋಸ್ಟ್ಲಿ ಎ ನೆಗೆಟಿವ್ ಟರ್ಮ್. ಬಿಸೆಟ್ ವಿತ್ ಡಿಫಿಕಲ್ಟೀಸ್. ಮೈ ಪಾತ್ ಈಸ್ ಬಿಸೆಟ್ ವಿತ್ ಡಿಫಿಕಲ್ಟೀಸ್. ಮೈ ಲೈಫ್ ಈಸ್ ಬಿಸೆಟ್ ವಿತ್ ಡಿಫಿಕಲ್ಟೀಸ್ ಅಂತ ಅನ್ಬೋದು. ಬಿಸೆಟ್ ವಿತ್, ಫಿಲ್ಡ್ ವಿತ್. ರೈಟ್ ದೆನ್. ಎನೆಕ್ಡೋಟ್ಸ್ ಅಂದರೆ ಏನು ಗೊತ್ತಾ? ಎನೆಕ್ಡೋಟ್ಸ್ ಅಂದರೆ ಇನ್ಸಿಡೆಂಟ್ಸ್ ಹ್ಯಾಪೆಂಡ್ ಇನ್ ಎ ಪರ್ಸನ್ಸ್ ಲೈಫ್ ಆರ್ ಇನ್ ಎ ಕಂಟ್ರೀಸ್ ಹಿಸ್ಟರಿ. ದೇಶದಲ್ಲಾಗಲಿ ನಮ್ಮ ಜೀವಿತದಲ್ಲಾಗಲಿ ನಡೆದಿರೋ ಸ್ವಲ್ಪ ಘಟನೆಗಳನ್ನು ನಾವು ಎನೆಕ್ಡೋಟ್ಸ್, ಸ್ಪೆಲ್ಲಿಂಗ್ ಕೂಡ ಭಾಳ ಇಂಪಾರ್ಟೆಂಟ್. ಅದು ANECDOTES. ಆಯಿತಾ? ಫಸ್ಟ್ ಪಾರ್ಟ್ನಲ್ಲಿ ಎಸ್ ಇರಕೂಡದು, ಸೊ ಎರರ್ ಇದೆ. ಸೆಕೆಂಡ್ ಪಾರ್ಟ್ ನೋಡ್ರಿ, ಫೇಮಸ್ ಫಾರ್ ಇಟ್ಸ್. ಫೇಮಸ್ ಫಾರ್ ಇಟ್ಸ್ ಸಿಂಪಲ್ ಥೀಮ್. ಏನನ್ನ ಎರರ್ ಇದೆ ಅಂದರೆ ಭಾಳ ಜನ ಎರರ್ ಇಲ್ಲ ಅನ್ಕೊತಾರೆ, ಆದರೆ ಇದೆ. ಏನಂದರೆ ಇಟ್ಸ್ ಅಂಬೋದು ರಾಂಗ್. ಅಲ್ಲಿ ಅಪಾಸ್ಟ್ರಫಿ ಇರಕೂಡದು, ಸ್ಟ್ರೈಟ್ ITS ಅಂತ ಇರಬೇಕು. ಅಪಾಸ್ಟ್ರಫಿ ಇದ್ದರೆ ಏನಾಗಿತ್ತು ಗೊತ್ತಾ? ಅದು ಇಟ್ ಈಸ್ ಆಗಿತ್ತೆ. ನಮ್ಗೆ ಬೇಕಾಗಿದ್ದು ಇಟ್ಸ್. ಇಟ್ಸ್ ಅಂದರೆ ನಾವೆಲ್ಸ್. ಆ ನಾವೆಲ್ ಯೊಕ್ಕ ನಾವೆಲ್ ಇದಲ್ಲ, ಅದರದ್ದು ಭಾಳ ಸಿಂಪಲ್ ಥೀಮ್. ಭಾಳ ಸಿಂಪಲ್ ಥೀಮ್ನ ಇರೋ ನಾವೆಲ್ ಅದು. ಅದಕ್ಕೋಸ್ಕರ ಇಟ್ಸ್ ಅಂದರೆ ಪೊಸೆಸಿವ್ ಕೇಸ್ ಆಫ್ ಇಟ್. ಇವಾಗ ಹಿ ಇದೆ, ಹಿಸ್ ಪೊಸೆಸಿವ್. ಐ ಇದೆ, ಮೈ ಪೊಸೆಸಿವ್. ಶಿ ಇದೆ, ಹರ್ ಪೊಸೆಸಿವ್. ದೇ ಇದೆ, ದೇರ್ ಪೊಸೆಸಿವ್. ಹಾಗೆ ಇಟ್ಟಿದ್ದರೆ ಇಟ್ಸ್. ಇಟ್ ಈಸ್ ಅಂತ ಹೇಳಬೇಕಾದ್ರೆ ನೀವು ಇಟ್ ಅಪಾಸ್ಟ್ರಫಿ ಎಸ್ ಹೇಳಬೇಕು. ಟೈಮ್ ಎಷ್ಟು ಇವಾಗ ಅಂದರೆ ಇಟ್ ಈಸ್ 10:30. ಇಟ್ ಈಸ್ 11:30 ಅನ್ಬೋದು. ಇಟ್ ಈಸ್ ಅವಾಗ IT ಅಪಾಸ್ಟ್ರಫಿ ಎಸ್. ಹೌ ಈಸ್ ದ ಕ್ವಶನ್ ಪೇಪರ್? ಇಟ್ಸ್ ಡಿಫಿಕಲ್ಟ್, IT ಅಪಾಸ್ಟ್ರಫಿ ಎಸ್. ಆದರೆ ಅದರದ್ದೇ ಇದು ಅಂದರೆ ಅವಾಗ ITS ಅಂತ ಸಾಕು, ಅಪಾಸ್ಟ್ರಫಿ ಬೇಕಿಲ್ಲ. ಇಟ್ಸ್ ಪ್ರಾಬ್ಲಮ್, ಇಟ್ಸ್ ಟೈಲ್, ಇಟ್ಸ್ ಕೆಪಾಸಿಟಿ, ಇಟ್ಸ್ ಮಾರ್ಕ್, ಇಟ್ಸ್ ಥೀಮ್, ನೋ ಅಪಾಸ್ಟ್ರಫಿ. ಸೊ ಬಿನಲ್ಲಿ ಕೂಡ ಎರರ್ ಇದೆ. ಇನ್ನು ಸಿ ನೋಡೋಣ. ಆ್ಯಂಡ್ ಈವನ್ ಎ ಫಿಲಿಮ್ ವಾಸ್ ಅಡಾಪ್ಟೆಡ್ ಇನ್ ದ. ಏನು ರಾಂಗ್ ಇದೆ? ಸ್ವಲ್ಪ ಜನ ಅಡಾಪ್ಟೆಡ್ ಏನೋ ಅನ್ಕೊತಾರೆ. ADO ಇರಬೇಕಲ್ಲ, ಇದೆಲ್ಲ ಅದೇ ರಾಂಗ್ ಅನ್ಕೊತಾರೆ. ಅಲ್ಲ, ಸರಿಗೋಗಿದೆ. ಅಡಾಪ್ಟೆಡ್ ಬೇರೆ, ಎಡಾಪ್ಟೆಡ್ ಬೇರೆ. ಇದು ಎಡಾಪ್ಟೆಡ್. ಎಡಾಪ್ಟೆಡ್ ಅಂದರೆ ಅರ್ಥ ಬರ್ಕೊಳ್ರಿ. ಫಾಲೋಡ್, ಟೇಕನ್ ಟು ಯೂಸ್, ಮೇಕ್ ಯೂಸ್ ಆಫ್, ಅಪ್ಲೈ, ಇಂಪ್ಲಿಮೆಂಟ್ ಅಂತ ಅರ್ಥ. ಸರಿಗೋಗಿದೆ. ಆ ನಾವೆಲ್ನ ಫಿಲ್ಮ್ನಾಗೆ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ, ಫಿಲ್ಮ್ ಆಗೆ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಯೂಸ್ ಮಾಡ್ಕೊಂಡ್ರೆ ಅಡ್ಯಾಪ್ಟೆಡ್ ಅನ್ಬೋದು. ಸರಿಗೋಗಿದೆ. ಮತ್ತು ಏನು ಎರರ್? ಸಿನ ಎರರ್ ಇಲ್ಲ. ಈಸ್ ದೇರ್ ಎನಿ ಎರರ್ ಇನ್ ಸಿ ಅಂದರೆ ಇದೆ. ಏನಂತ ಗೊತ್ತಾ? ಡಿ ನೋಡ್ರಿ, ಇವಾಗ ಸೇಮ್ ಲೈನ್ಸ್ ಅಂತಿದಲ್ಲ, ಅದ್ರ ಹಿಂದ್ಗಡೆ ಏನಿದೆ? ಇನ್ ದ ಸೇಮ್ ಲೈನ್ಸ್ ಅಂತ ಇದೆ. ಅದೇ ರಾಂಗ್. ಅದೆಲ್ಲ ಕಲಿತು ಒಂದೇ ಭಾಗ. ಅದನ್ನು ಕಟ್ ಮಾಡಿದ್ದೀನಿ. ಸಿನಲ್ಲಿ ಹಿಂದಿ ಇಟ್ಟಿದ್ದೀನಿ, ಆಚೆ ಕಡೆ ಸೇಮ್ ಲೈನ್ಸ್ ಅಂತ ಇಟ್ಟಿದ್ದೀನಿ. ಇನ್ ದ ಸೇಮ್ ಲೈನ್ಸ್ ಅಲ್ಲ ಇರಬೇಕಾಗಿದ್ದು, ಆನ್ ದ ಸೇಮ್ ಲೈನ್ಸ್ ಅಂತ ಇರಬೇಕು. ಏನು ಆನ್ ದ ಸೇಮ್ ಲೈನ್ಸ್ ಅಂದರೆ ಒಂದೇ ವಿಧವಾಗಿ ಅಂತ ಅರ್ಥ. ಇವಾಗ ನಾನು ಹೆಂಗೆ ಥಿಂಕ್ ಮಾಡ್ತೀನೋ ನೀವು ಕೂಡ ಹಾಗೆ ಥಿಂಕ್ ಮಾಡಿದ್ರೆ ಅವಾಗ ಅನ್ಬೇಕು ವಿ ಥಿಂಕ್ ಆನ್ ದ ಸೇಮ್ ಲೈನ್ಸ್ ಅಂತ. ಇಫ್ ಅವರ್ ಥಿಂಕಿಂಗ್ ಪ್ರಾಸೆಸ್ ಆರ್ ಥಿಂಕಿಂಗ್ ವೇ ಆರ್ ವೇ ಆಫ್ ಥಿಂಕಿಂಗ್ ಈಸ್ ಸಿಮಿಲರ್, then we should say we think on the same lines. India and France think on the same lines. China and Pakistan think on the same lines. Hange, if you think on in the same way as other person thinks, you should say we are on the same lines. ಅಂತದೇ ಇನ್ನೊಂದಿದೆ. ಅದೇನು ಗೊತ್ತಾ? ಮತ್ತೆ ಬರ್ತೆ ಹೇಳ್ತೀನಿ. ಇಂಥ ಸೇಮ್ ಮೀನಿಂಗ್ಗೆ ಅಂದರೆ ಹ್ಯಾವಿಂಗ್ ಸಿಮಿಲರ್ ಐಡಿಯಾಸ್, ಹ್ಯಾವಿಂಗ್ ಸಿಮಿಲರ್ ವೇ ಆಫ್ ಥಿಂಕಿಂಗ್ ಅಂದರೆ ಆನ್ ದ ಸೇಮ್ ಲೈನ್ಸ್ ಅಂತ ಇರಬೇಕು. ಅದು ಬಂದಾಗ ಹೇಳ್ತೀನಿ, ಇವಾಗೆ ಬೇಡ ಅದು. ಓಕೆ, ಇಲ್ಲೇನಿರಬೇಕು ಸ್ನೇಹಿತರೆ? ಇನ್ನು ಬದಲು ಆನ್ ಇರಬೇಕು. ಅದಕ್ಕೋಸ್ಕರ ಸಿ ಕೂಡ ಎರರ್ ಇದೆ. ಇನ್ನೊಂದು ಡಿ ನೋಡಿ, ಡಿನಲ್ಲಿ ಕೂಡ ಎರರ್ ಇದ್ದರೆ ನಮ್ಮ ಆನ್ಸರು 4 ಆಗಿತ್ತೆ. ಓನ್ಲಿ ABC ಅನ್ನೋ ಎರರ್ ಇದೆ. ಇಲ್ಲದಕ್ಕೋಸ್ಕರ ನಾವು ಖಚಿತವಾಗಿ ಡಿ ನೋಡಬೇಕು. ಇನ್ನೊಂದು ಮಾತು, ಇವಾಗೇ ಎರರ್ ಇದೆ ಅಂತ ಗೊತ್ತಾಗೋದಕ್ಕೋಸ್ಕರ 5 ರಾಂಗ್ ಆಗಿಬಿಡ್ತಾವೆ ಅಲ್ಲ.
3 ಕಡೆ ಎರರ್ ಇದೆ, ಮತ್ತು ನೋ ಎರರ್ ಹೆಂಗೆ ಆನ್ಸರ್ ಆಗುತ್ತೆ? ಹೋಗಲಿ, ಓನ್ಲಿ ಎ ಅಂತ ಅಂದ್ಕೊಂಡ್ರೆ ಬಿ ಸಿನಲ್ಗೂ ಎರರ್ ಇದೆಯಲ್ಲ, ಅದಕ್ಕೋಸ್ಕರ ನೀವಿನ್ನು ಡಿ ನೋಡೋಕಂಚೆ ಮುಂಚೆನೇ ಇದು ತೊಗೋಬೋದು, ಇದು ಬಿಡ್ಬೋದು. ಟೈಮ್ ಆಗದಾಗ ಹಿಂಗೆ ಮಾಡ್ಬೋದು. ಇವಾಗ ಎ ಬಿ ಸಿ ನಿಮಗೆ ಪಕ್ಕಾ ಗೊತ್ತಾಗ್ಬಿಟ್ಟಿದೆ, ನಿಮಗೆ ರೂಢಿಯಾಗಿ ಗೊತ್ತಾಗ್ಬಿಟ್ಟಿದೆ ಎರರ್ ಇದೆ ಅಂತ. ಓನ್ಲಿ ಎ ಬಿ ಸಿ ಅನ್ನೋ ಆಪ್ಷನ್ ಇಲ್ಲ, ನೋ ಎರರ್ ಅನ್ನೋದು ರಾಂಗ್. ಇವಾಗ ಏನು ಆನ್ಸರ್ ಆಗಬೇಕು? ಡಿನೇ ಆಗಬೇಕು. ಯಾಕಂದರೆ ಡಿನಲ್ಲಿ ಕೂಡ ಎರರ್ ಇದ್ರೇ ನಿಮಗೆ ಆಲ್ ಆರ್ ಇನ್ಕರೆಕ್ಟ್ ಅನ್ನೋ ಸರಿಗೋಗುತ್ತೆ. ಇವಾಗ 3 ರಾಂಗ್ ಆಗಿಬಿಟ್ಟಿವೆ. ಇಟ್ ಶುಡ್ ಬಿ 4 ನೌ. ಈವನ್ ಇಫ್ ಯು ಡೋಂಟ್ ಸರ್ಚ್ ಪಾರ್ಟ್ ಡಿ, ಯುವರ್ ಆನ್ಸರ್ ಶುಡ್ ಬಿ 4. ಓಕೆ, ನಿಮ್ಮ ಆನ್ಸರ್ 4 ಅಂತ ಬರೆದಿದ್ರೆ ನಿಮಗೆ ಮಾರ್ಕ್ ಬರುತ್ತೆ. ಬಟ್ ಒಂದು ಸರ್ ನೋಡೋಣ ಏನು ಎರರ್ ಇದೆ ಡಿನಲ್ಲಿ ಅಂದರೆ, ಆನ್ ದ ಸೇಮ್ ಲೈನ್ಸ್ ಫ್ಯೂ ಇಯರ್ಸ್ ಆಫ್ಟರ್ ಅಂತ ಹೇಳಿದ್ದಾರೆ. ಫ್ಯೂ ಹಿಂದಗಡೆ ಎ ಇಲ್ಲ, ಇಲ್ಲಿ ಎ ಇಲ್ಲ. ಇಲ್ಲದ ಹೋದ್ರೆ ಏನಾಗಿತ್ತೆ ಅಂದರೆ ನೆಗೆಟಿವ್ ಆಗಿತ್ತದು. ನೀವೇನಂತ ಇದ್ದೀರಿ, ಸ್ವಲ್ಪ ವರ್ಷಗಳ ಕೆಳಗೆ ರಿಲೀಸ್ ಅಂತ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಸ್ವಲ್ಪ ವರ್ಷ ಕಳೆದಿವೆ, ಸ್ವಲ್ಪ ಟೈಮ್ ಕಳೆದಿದೆ, ಆದಮೇಲೆ ಈ ಸೆಂಟೆನ್ಸ್ ಮಾತಾಡ್ತಾ ಇದ್ದೀರಲ್ಲ ನೀವು. ಸ್ವಲ್ಪ ಟೈಮ್ ಆಗೋಗಿದೆ ಅವಾಗೆ ಅಂತ ಹೇಳ್ತಾ ಇದ್ದೀರಿ, ಮತ್ತು ಫ್ಯೂ ಅಂತ ಟೈಮ್ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾಗಿದೆ. ಯು ಸೇ ಸಮ್ ಇಯರ್ಸ್ ಎಗೋ, ಅಟ್ ದ ಸೇಮ್ ಟೈಮ್ ಯು ಸೇ ದೆರ್ ವಾಸ್ ನೋ ಟೈಮ್ ಇನ್ ದ ಪಾಸ್ಟ್ ಲೈಕ್ ದಟ್ ಅಂತ ನೀವು ಹೇಳಿದ್ದು ನೀವೇ ಕಂಡೆಮ್ನ ಮಾಡ್ಕೊಂಬೋ ಥರ ಇದೆ ಯಾವಾಗ ಎ ಯೂಸ್ ಮಾಡದ ಹೋದಾಗ. ಅದಕ್ಕೋಸ್ಕರ ಎ ಇರಬೇಕು. ಐ ರಿಮೈಂಡ್ ಯು ಎ ಪಾಯಿಂಟ್. ವಿತೌಟ್ ಎ ಫ್ಯೂ ಈಸ್ ನೆಗೆಟಿವ್, ವಿತ್ ಎ ಫ್ಯೂ ಈಸ್ ಪಾಸಿಟಿವ್ ಆರ್ ಅಫರ್ಮೇಟಿವ್. ಸಿಮಿಲರ್ಲಿ ವಿತೌಟ್ ಎ ಲಿಟಿಲ್ ಈಸ್ ನೆಗೆಟಿವ್, ವಿತ್ ಎ ಲಿಟಿಲ್ ಈಸ್ ಅಫರ್ಮೇಟಿವ್ ಆರ್ ಪಾಸಿಟಿವ್. ಲಿಟಿಲ್ ಅನ್ನೋದು ಕೌಂಟಬಲ್ಗೆ ಯೂಸ್ ಮಾಡಕೂಡದು, ಫ್ಯೂನ ಕೌಂಟಬಲ್ಗೆ ಯೂಸ್ ಮಾಡಬೇಕು. ಅನ್ಕೌಂಟಬಲ್ಗೆ ಫ್ಯೂನ ಮಾಡಕೂಡದು, ಲಿಟಿಲ್ ಮಾಡಬೇಕು. ಏರ್ ಇದೆ, ವಾಟರ್ ಇದೆ, ಅವೆಲ್ಲ ಅನ್ಕೌಂಟಬಲ್. ಲೈಟ್ ಇದೆ, ಇಂಟೆಲಿಜೆನ್ಸು, ಆನೆಸ್ಟಿ, ಗುಡ್ನೆಸ್, ಇವೆಲ್ಲ ಮನಿ, ಇವೆಲ್ಲ ಅನ್ಕೌಂಟ್. ಅದಕ್ಕೆ ಲಿಟಿಲ್ ಮಾಡಬೇಕು. ಕೌಂಟ್ ಮಾಡ್ಬೋದಲ್ಲ, ಮನುಷ್ಯರು, ಪುಸ್ತಕಗಳು, ಊರುಗಳು, ದೇಶಗಳು, ಅವಕ್ಕೆ ಫ್ಯೂ ಅಂತ ಮಾಡಬೇಕು. ಟೈಮು, ಫ್ಯೂ ಮಂತ್ಸ್, ಫ್ಯೂ ಇಯರ್ಸ್, ಅದಕ್ಕೋಸ್ಕರ ಎ ಇರಬೇಕು. ಅಂದರೆ ಡಿನಲ್ಲಿ ಕೂಡ ಎರರ್ ಇದೆ, ಅದಕ್ಕೋಸ್ಕರ ಆನ್ಸರ್ ಈಸ್ 4. ಇವಾಗ ನೋಡ್ರಿ, ಈ ಸೆಂಟೆನ್ಸ್ನಲ್ಲಿ ಸಮ್ 4-5 ನ್ಯೂ ಪಾಯಿಂಟ್ಸ್ ಹ್ಯಾವ್ ಕಮ್ ಔಟ್. ಅದಕ್ಕೋಸ್ಕರ ನೆನಪಿಗಿಟ್ಟುಕೊಳ್ಳ್ರಿ, ನೋಟ್ ಮಾಡಿಕೊಳ್ಳ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಮತ್ತು 10 ಸೆಕೆಂಡ್ಸ್ ಕೊಡ್ತೀನಿ, ಕ್ಯಾಚ್ ದ ಎರರ್. ಆಯಿತಾ? ಎರರ್ ಏನಿದೆ ಫಸ್ಟ್ ನೋಡೋಣ. ದಿ ಲೇಬರ್ ಯೂನಿಯನ್ ಈಸ್ ಇನ್ಕೇಪಬಲ್ ಆಫ್, ಅದರಲ್ಲಿ ಯಾವ ಎರರೂ ಇಲ್ಲ. ಬಟ್ ಲರ್ನ್ ಒನ್ ಗ್ರಾಮರ್ ಪಾಯಿಂಟ್. ಯಾವಾಗನ್ನ ಆಗಲಿ ಕೇಪಬಲ್ ಬರಲಿ, ಇನ್ಕೇಪಬಲ್ ಬರಲಿ, ಆಪೋಸಿಟ್ಟು, ಅದರ ಬದಲಿಗೆ OF ಆಫ್ ಎ ಇರಬೇಕು. OFF ಇದ್ದರೆ ರಾಂಗ್ ಆಗುತ್ತೆ. ಇನ್ನು ಯಾವುದಾದ್ರೂ ಬೇರೆದಾದ್ರೆ ರಾಂಗೆ. ಕೇಪಬಲ್ ಆನ್, ಕೇಪಬಲ್ ಇನ್ ಎಲ್ಲ ಇಲ್ಲ. ಕೇಪಬಲ್ ಆಫ್, ಇನ್ಕೇಪಬಲ್ ಆಫ್. ಆಯಿತಾ? ಸೆಕೆಂಡ್ ಪಾರ್ಟ್ ನೋಡೋಣ. ಪುಟಿಂಗ್ ಫೋರ್ತ್ ಫಾರ್ವರ್ಡ್ ದೇರ್ ಡಿಮ್ಯಾಂಡ್ಸ್ ಅನ್ಲೆಸ್ ಅಂತ ಇದೆ. ಅದರಲ್ಲಿ ಎರರ್ ಇದೆಲ್ಲ ಇದೆ. ಬಿ ಹ್ಯಾಸ್ ಎನ್ ಎರರ್. ಏನು ಎರರ್ ಅಂದರೆ, ಪುಟಿಂಗ್ ಫೋರ್ತ್ ಅಂದರೆ ಒಂದೇ, ಪುಟಿಂಗ್ ಫಾರ್ವರ್ಡ್ ಅಂದರೆ ಕೂಡ ಒಂದೇ. ಪುಟಿಂಗ್ ಫೋರ್ತ್ ಅಮ್ಮ ಹೇಳಿದ ಮೇಲೆ ಮತ್ತೆ ಫಾರ್ವರ್ಡು ಅನ್ನೆಸೆಸರಿ. ಇವಾಗ ಫಾರ್ವರ್ಡ್, ಪುಟಿಂಗ್ ಫಾರ್ವರ್ಡ್ ಬೇರೆ, ಪುಟಿಂಗ್ ಫೋರ್ತ್ ಬೇರೆ ಆಗಿದ್ದರೆ ಎರಡು ಹೇಳಬೇಕಾಗಿತ್ತು. ಇಲ್ಲ, ಎರಡೂ ಒಂದೇ. ಅದಕ್ಕೋಸ್ಕರ ಅನವಸರವಾಗಿ ಬಂದಿದ್ದರೆ ಕೂಡ ಅದು ಎರರ್ ಆಗೇ ಲೆಕ್ಕ. ಅದು ಯಾಕೆ? ಇಂಗ್ಲೀಷ್ ಗ್ರಾಮರ್ ಅದನ್ನು ಏನಂತಾರೆ ಅಂದರೆ ರಿಡಂಡನ್ಸಿ ಅಂತಾರೆ. ರಿಡಂಡನ್ಸಿ ಅಂದರೆ ಬಂದಿರೋ ವಿಷಯ ಇನ್ನೊಂದು ಸಾರಿ ಮತ್ತಾ ಬಂದರೆ ಅದು ನೋಡೋದಕ್ಕೆ ಅಷ್ಟು ಒಳ್ಳೆ ಗ್ರಿಪ್ ಇರೋ ಸೆಂಟೆನ್ಸ್ ಅಲ್ಲ. ರಿಡಂಡನ್ಸಿ ಈಸ್ ಕನ್ಸಿಡರ್ಡ್ ಟು ಬಿ ಬ್ಯಾಡ್ ಇಂಗ್ಲಿಷ್. ಹೆಂಗೆ ನೋಡ್ರಿ, ಐ ವಿಲ್ ರಿಪೀಟ್ ದ ಸೆಂಟೆನ್ಸ್ ಅಗೈನ್ ಅಂತ ಅಂತೀವಿ ಅಂದ್ಕೊಳ್ರಿ. ರಿಪೀಟ್ ಅಂದರೆ ಏನು? ಟೆಲ್ ಅಗೈನ್ ಅಂತ ಅಷ್ಟೇ ಅಲ್ಲ. ರಿಪೀಟ್ ಅಂದಮೇಲೆ ಮತ್ತೆ ಎಗೈನ್ ಯಾಕೆ ಇವಾಗ? ಅದಕ್ಕೋಸ್ಕರ ರಿಮೂವ್ ಎಗೈನ್.
ಜಸ್ಟ್ ಸೇ ರಿಪೀಟ್. ಇವಾಗ ಅಗೈನ್ ಇದ್ದರೆ ಇಟ್ ಈಸ್ ನೋನ್ ಆ್ಯಸ್ ರಿಡಂಡನ್ಸಿ. ಇಫ್ ಯು ವಾಂಟ್ ಟು ಕೀಪ್ ಅಗೈನ್, ಕೀಪ್ ಇಟ್, ದೆನ್ ಡೋಂಟ್ ಯೂಸ್ ರಿಪೀಟ್. ವಾಟ್ ಟು ಸೇ ದೆನ್? ಟೆಲ್ ಅಗೈನ್, ಸೇ ಇಟ್ ಅಗೈನ್, ಡೂ ಇಟ್ ಅಗೈನ್. ಅವಾಗ ಮತ್ತೆ ರಿಪೀಟ್ ಅಗೈನು ದೇ ಆರ್ ನಾಟ್ ಗುಡ್ ಕಾಂಬಿನೇಷನ್, ದೇ ಆರ್ ಬ್ಯಾಡ್ ಇಂಗ್ಲೀಷ್ ಆ್ಯಕ್ಚುಲಿ. ಅದಕ್ಕೋಸ್ಕರ ಸೊ ಯು ಕ್ಯಾನ್ ಸೇ ಫಾರ್ವರ್ಡ್ ಈಸ್ ಅನ್ನೆಸೆಸರಿ. ಆಯಿತಾ? ಇನ್ನೊಂದು ಮಾತು, ಇದು ಎರರ್ ಅಂತ ಅನ್ಬೋದು, ಇಲ್ಲದ್ರೆ ಎರರ್ ಅಲ್ಲ ಕೂಡ ಅನ್ಬೋದು, ಬಟ್ ಹೇಳಿರ್ತೀನಿ ನಿಮಗೆ. ಇವಾಗ ಯೂನಿಯನ್ ಅಂತ ಹೇಳಿದ್ದಾರೆ, ಅಂದರೆ ಎಷ್ಟು? ಒಂದೇ ಅಲ್ಲ, ಒಂದೇ. ಅದಕ್ಕೋಸ್ಕರ ಇಲ್ಲಿ ಈಸ್ ಕೂಡ ಯೂಸ್ ಮಾಡಿದ್ದಾರೆ. ಓಕೆ, ಮತ್ತು ಇವಾಗ ದೇರ್ ಯಾಕೆ ಬರಬೇಕು? ಯೂನಿಯನ್ ಸಿಂಗುಲರ್ ಆದರೆ ದೇರ್ ಇರಕೂಡದು, ಏನಿರಬೇಕು ಮತ್ತೆ? ಇಟ್ಸ್ ಅಂತ ಇರಬೇಕು. ಇಟ್ಸ್ ಡಿಮ್ಯಾಂಡ್ಸ್. ಇಲ್ಲಿ ಯೂನಿಯನ್ಸ್ ಇದ್ದರೆ ದೇರ್ ಇಲ್ಲ, ಯೂನಿಯನ್ ಒಂದೇ ಇರೋದು. ಅದಕ್ಕೋಸ್ಕರ ಇಲ್ಲೇನಿರಬೇಕು? ITS ಅಂತ ಇರಬೇಕು. ಅದು ಕೂಡ ಒಂದು ಎರರ್. ಅದನ್ನು ನೋಷನಲ್ ಕಂಕಾರ್ಡ್ ಅಂತ ಅಂತಾರೆ. ಅಂದರೆ ನಾವು ಯಾವ ಭಾವದಿಂದ ನೋಡ್ತೀವೋ ಯೂನಿಯನನ್ನು, ಆ ಭಾವಕ್ಕೆ ತಕ್ಕಾಗೆ ನಾವು ವರ್ಬ್ ಯೂಸ್ ಮಾಡಬೇಕು. ಇಫ್ ಯು ಲುಕ್ ಯೂನಿಯನ್ ಆ್ಯಸ್ ಎ ಸಿಂಗುಲರ್ ಯೂನಿಟ್, ಯು ಶುಡ್ ಸೇ ಇಟ್ಸ್. ಇಫ್ ಯು ಟ್ರೀಟ್ ಯೂನಿಯನ್ ಆ್ಯಸ್ ಎ ಪ್ಲೂರಲ್ ಯೂನಿಟ್, ಯು ಕ್ಯಾನ್ ಗೋ ಫಾರ್ ದೇರ್. ಬಟ್ ಬಗಲಿಗೆ ನಾವು ಈಸ್ ಅಂದೀವಿ, ಅದಕ್ಕೋಸ್ಕರ ದಟ್ ಈಸ್ ಕಾಲ್ಡ್ ಸಿಂಗುಲರ್, ಹೆನ್ಸ್ ಇಟ್ ಈಸ್ ಗುಡ್ ಟು ಗೋ ವಿತ್ ITS. ರೈಟ್, ಪಾರ್ಟ್ ಬಿ ಆಗೋಯ್ತಾ? ಸಿ ನೋಡೋಣ. ಆಲ್ ದ ಡೆಸಿಷನ್ ಮೇಕರ್ಸ್ ಇನ್ ದ ಯೂನಿಯನ್ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ಡೆಸಿಷನ್ ಮೇಕರ್ಸ್, ಆಲ್ ಅಂದರೆ ಪ್ಲೂರಲ್ ಅಲ್ಲ, ಮಾಮೂಲಾಗೆ ಮೇಕರ್ಸ್ ಸರಿಗೋಗಿದೆ. ಯಾರವರೆಲ್ಲರೂ ಯೂನಿಯನ್ನಲ್ಲಿ ಇರೋ ನಿರ್ಣಯ ತಗೊಂಬೋ ಇಂಪಾರ್ಟೆಂಟ್ ಪರ್ಸನ್ಸ್, ಸರಿಗೋಗಿದೆ. ಸಿನಲ್ಲಿ ಏನು ಎರರ್ ಕಾಣಿಸ್ತಾ ಇಲ್ಲ. ಡಿನಲ್ಲಿ ಇದೆ. ಅಂದರೆ ಇವಾಗ ನೋಡ್ರಿ ಸ್ನೇಹಿತರೆ, ಎನಲ್ಲಿ ಎರರ್ ಇಲ್ಲ, ಸಿನಲ್ಲಿ ಬಿನಲ್ಲಿ ಕೂಡ ಸಿನಲ್ಲಿ ಕೂಡ ಎರರ್ ಇಲ್ಲ. A and C have no errors. Only in B we have found 2 errors. Okay, B is so far an error part. D ನೋಡೋಣ. ಇವಾಗ ನೋಡ್ರಿ, ಎನಲ್ಲಿ ಎರರ್ ಇಲ್ಲ, ಸಿನಲ್ಲಿ ಎರರ್ ಇಲ್ಲ ಅಂತ ಗೊತ್ತಾದರೆ, A and C have no errors ಅಂತ ಗೊತ್ತಾದರೆ, ಇವು ತಪ್ಪಾಗಿಬಿಡ್ತು. ಹೌದಾ? ಓನ್ಲಿ ಬಿ ಎಂಬುದು ಸರಿಗೋಗಿದೆ ಇಷ್ಟವರೆಗೂ. ಆದರೆ ಡಿನಲ್ಲಿ ಕೂಡ ಎರರ್ ಇದ್ದರೆ ಇದು ಕೂಡ ರಾಂಗ್ ಆಗಿತ್ತೆ. ಡಿನಲ್ಲಿ ಎರರ್ ಇದ್ದರೆ ನೋಡೋಣ ಏನಿದು. ಓಕೆ, ಫಾರ್ ಪುಟಿಂಗ್ ಫೋರ್ತ್ ಇಟ್ಸ್ ಡಿಮ್ಯಾಂಡ್ಸ್ ಅನ್ಲೆಸ್ ಆಲ್ ದ ಡೆಸಿಷನ್ ಮೇಕರ್ಸ್ ಇನ್ ದ ಯೂನಿಯನ್ ಡೋಂಟ್ ಕಮ್ ಅಂತ ಬಂದ. ಅದು ಎರರ್. ಯಾಕೆ? ಅನ್ಲೆಸ್ ಇರೋ ಕ್ಲಾಸ್ನಲ್ಲಿ ಅನ್ಲೆಸ್ಸೇ ನೆಗೆಟಿವ್, ಅದಕ್ಕೋಸ್ಕರ ಇನ್ನೊಂದು ಸಾರಿ ಡೋಂಟ್ ಬರಕೂಡದು, ನೆಗೆಟಿವ್ ಆಗಿತ್ತೆ ಅಂತ, ಡಬಲ್ ನೆಗೆಟಿವ್ ಆಗಿತ್ತೆ. ಅನ್ಲೆಸ್ಸೇ ನೆಗೆಟಿವ್. ಮತ್ತು ನಾಟ್ ಅಮ್ಮೋದು ಡೋಂಟ್, ಡಸಂಟ್, ಡಿಡೆಂಟ್, ಕೆನಾಟ್, ಹ್ಯಾವ್ ನಾಟ್ ಅಮ್ಮೋ ಬರಕೂಡದು. ಮತ್ತೇನು ಬರಬೇಕು? ಓನ್ಲಿ ಕಮ್ ಅಂತ ಇರಬೇಕು. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಅನ್ಲೆಸ್ ಇರೋ ಕ್ಲಾಸ್ನಲ್ಲಿ ಡೋಂಟ್ ಯೂಸ್ ಅನದರ್ ನೆಗೆಟಿವ್ ಟರ್ಮ್. ಎಕ್ಸಾಂಪಲ್ ನೋಡ್ರಿ, ಅನ್ಲೆಸ್ ಯು ಡೋಂಟ್ ಕಮ್ ಐ ವಿಲ್ ನಾಟ್ ಮೀಟ್ ಯು ಅಂತ ಅಂದಿರಲ್ಲ, ತಪ್ಪಿದು. ಏನನ್ಬೇಕು? ಅನ್ಲೆಸ್ ಯು ಕಮ್ ಐ ವಿಲ್ ನಾಟ್ ಮೀಟ್ ಯು, ಹಂಗಿರಬೇಕು. ಭಾಳ ಜನ ಅಂತಾರೆ ಅನ್ಲೆಸ್ ಇರೋ ಸೆಂಟೆನ್ಸ್ನಲ್ಲಿ ನಾಟ್ ಬರಕೂಡದು ಅಂತ ಇರ್ತಾರೆ, ತಪ್ಪು. ಬರಬಹುದು. ಏನನ್ಬೇಕು? ಅನ್ಲೆಸ್ ಇರೋ ಕ್ಲಾಸ್ನಲ್ಲಿ ನಾಟ್ ಇರಕೂಡದು ಅಂತ ಹೇಳಬೇಕು. ಅನ್ಲೆಸ್ ದೇ ಇನ್ವೈಟ್ ಅಸ್ ಐ ವೋಂಟ್ ಗೋ, ವೋಂಟ್ನಲ್ಲಿ ನಾಟ್ ಇದೆಲ್ಲ, ಮತ್ತು ಇದೆ ಅಂದರೆ ಇದು ಬೇರೆ ಕ್ಲಾಸ್. ಅನ್ಲೆಸ್ ಎಲ್ಲಿದೆ? ಆ ಕ್ಲಾಸ್ನಲ್ಲಿ ನಾಟ್ ಬೇಡ. ಅದಕ್ಕೋಸ್ಕರ ಅನ್ಲೆಸ್ ದೇ ಡೋಂಟ್ ಇನ್ವೈಟ್ ಅಲ್ಲ, ಅನ್ಲೆಸ್ ದೇ ಇನ್ವೈಟ್ ಐ ಡೋಂಟ್ ಗೋ ಇಸ್ ಡಿಫರೆಂಟ್ ಕ್ಲಾಸ್, ಅದರಲ್ಲಿ ಇರ್ಬೋದು ನಾಟ್. ಅನ್ಲೆಸ್ ಇರೋ ಕ್ಲಾಸ್ನಲ್ಲಿ ನಾಟ್ ಇರಕೂಡದು, ಅದಕ್ಕೋಸ್ಕರ ರಿಮೂವ್ ಡೋಂಟ್. ಅಂದರೆ ಡಿನಲ್ಲಿ ತಪ್ಪಿದೆ, ಅದಕ್ಕೋಸ್ಕರ BD ಎಂಬುದು ಎಲ್ಲಿದೆ? ಇಲ್ಲಿ. ಸೊ ಅವರ್ ಆನ್ಸರ್ ಈಸ್ 4, BD. ನಾನು ಮುಂದೆ ಹೇಳಿದ್ನಲ್ಲ, ಇನ್ ದ ಸೇಮ್ ಲೈನ್ಸ್ ಅಲ್ಲ, ಮುಂಚೆ ಕ್ವಶನಲ್ಲಿ ಇನ್ ದ ಸೇಮ್ ಲೈನ್ಸ್ನಲ್ಲ ಆನ್ ದ ಸೇಮ್ ಲೈನ್ಸ್ ಅನ್ಬೇಕಂತ ಹೇಳಿ ಇಂಥದ್ದು ಇನ್ನೊಂದಿದೆ ಅಂತ ಹೇಳಿದ್ನಲ್ಲ, ಅದೇ ಇದು. ಯಾವ ಥರದ್ದು? ಆನ್ ದ ಸೇಮ್ ಪೇಜ್. ಇದೊಂದು ಇಡಿಯಮ್. ಮೀನಿಂಗ್ ಆನ್ ದ ಸೇಮ್ ಲೈನ್ಸ್. ನನ್ನ ಐಡಿಯಾಸು ನಿಮ್ಮ ಐಡಿಯಾಸು ಒಂದೇ ಆದರೆ ವಿ ಆರ್ ಆನ್ ದ ಸೇಮ್ ಪೇಜ್. ನನ್ನ ಐಡಿಯಾಸು ನನ್ನ ಫ್ರೆಂಡ್ ಐಡಿಯಾಸ್ ಒಂದೇ ಆದರೆ ವಿ ಬೋತ್ ಆರ್ ಆನ್ ದ ಸೇಮ್ ಪೇಜ್. ಇನ್ ದ ಸೇಮ್ ಪೇಜ್ ಅಲ್ಲ, ಆನ್ ದ ಸೇಮ್ ಪೇಜ್. ಆನ್ ದ ಸೇಮ್ ಲೈನ್ಸ್, ಇನ್ ದ ಸೇಮ್ ಲೈನ್ಸ್ ಅಲ್ಲ. ಎರಡು ಇಂಪಾರ್ಟೆಂಟ್ ಇಡಿಯಮ್ಸೇ. ರೈಟ್, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, 6 ಮತ್ತು 10 ಸೆಕೆಂಡ್ಸ್ ಕೊಡ್ತೀನಿ.
ಡಿಟೆಕ್ಟ್ ದಿ ಎರರ್. ಆಯಿತಾ? ನೋಡ್ರಿ, ದಿ ಕಾಲೇಜ್ ಈಸ್ ಹೋಲ್ಡಿಂಗ್ ಎ, ಅದರಲ್ಲಿ ಯಾವ ಎರರೂ ಇಲ್ಲ. ಹೋಲ್ಡಿಂಗ್ ಅರ್ಥ ಏನು ಗೊತ್ತಾ? ಕಂಡಕ್ಟಿಂಗ್, ನಿರ್ವಹಣೆ ಮಾಡ್ತಾ ಇದೆ, ಏನು ಎರರ್ ಇಲ್ಲ. ಸೊ ಎ ಈಸ್ ಎರರ್ ಫ್ರೀ. ಇವಾಗ ಏನಾಯಿತು? ಈ ಆಪ್ಷನ್ ತಪ್ಪಾಯಿತು. ಓಕೆ, ಇನ್ನೊಂದು ಆಪ್ಷನ್ ಕೂಡ ತಪ್ಪಾಯಿತು. ಯಾವುದು ಹೇಳ್ರಿ ಅದು? ಇನ್ನೊಂದು ಆಪ್ಷನ್ ಕೂಡ ತಪ್ಪಾಯಿತು. ಆಲ್ ಆರ್ ರಾಂಗ್ ಅಂಬೋದು ತಪ್ಪೇ ಅಲ್ಲ. ಯಾಕೆ? ಏನಲ್ಲಿ ಎರರ್ ಇಲ್ಲ, ಮತ್ತು ಆಲ್ ಆರ್ ರಾಂಗ್ ಹೆಂಗಾಗಿತ್ತೆ? ಸೊ ಇದು ಕೂಡ ಹೋಯಿತು. ಇವಾಗ 3 ಇವೆ, 2, 3 and 5. ಯುವರ್ ಆನ್ಸರ್ ಈಸ್ ಆನ್ಸರ್ ವಿಲ್ ಬಿ ಇನ್ ಒನ್ ಆಫ್ ದ 3. ನೋಡೋಣ, ಪಾರ್ಟ್ ಬಿ ನೋಡೋಣ ಏನಿದೆ. ಸ್ಪೆಷಲ್ ಲೆಕ್ಚರ್ ಫಾರ್ ದೇರ್ ಸ್ಟೂಡೆಂಟ್ಸ್. ಬಿನಲ್ಲಿ ಎರರ್ ಇದೆ ಅಂದರೆ ಭಾಳ ಜನ ಇಲ್ಲ ಅನ್ಕೊತಾರೆ, ಇದೆ. ಯಾಕೆ ಗೊತ್ತಾ? ಕಾಲೇಜ್ ಅಂದರೆ ಒಂದೇನಾ ಭಾಳನಾ? ಒಂದೇ ಅಲ್ಲ. ಮತ್ತು ದೇರ್ ಹೆಂಗಿರಬೇಕು? ಏನಿರಬೇಕು? ಇಟ್ಸ್ ಅಂತ ಇರಬೇಕು. ಇನ್ನೊಂದು ಮಾತು, ಇದು ಗ್ರಾಮರ್, ಲಾಜಿಕಲ್ ಆಗಿ ಹೇಳ್ತೀನಿ ನೋಡ್ರಿ. ಒಂದು ಕಾಲೇಜಿಯವರು ಒಂದು ಸ್ಪೆಷಲ್ ಲೆಕ್ಚರ್ ಆರ್ಗನೈಸ್ ಮಾಡಿದ್ರೆ, ಕಂಡಕ್ಟ್ ಮಾಡಿದ್ರೆ, ಅದು ಮಾಡೋದು ಬೇರೆ ಕಾಲೇಜಿ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾರಾ ಇವರು? ಅಲ್ಲ, ಅವ್ರ ಕಾಲೇಜಿ ಸ್ಟೂಡೆಂಟ್ಸ್ಗೋಸ್ಕರ ಅವರು ಮಾಡ್ಕೊತಾರೆ. ಇದು ಹೆಂಗಿದೆ? ಈ ಕಾಲೇಜಿಯವರು ಬೇರೆ ಕಾಲೇಜಿ ಸ್ಟೂಡೆಂಟ್ಸ್ಗೋಸ್ಕರ ಅಂತ ಒಂದು ಲೆಕ್ಚರ್ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದಾಗಿದೆ. ನೀವು ಹಬ್ಬ ಮಾಡ್ಕೊತೀರಿ, ಬಗಲೇ ಮನೆಯವ್ರಿಗೋಸ್ಕರ ಹಬ್ಬ ಮಾಡ್ಕೊತೀರಾ ನೀವು? ಅಲ್ಲ, ನಿಮಗೋಸ್ಕರ ನೀವು ಮಾಡ್ಕೊತೀರಿ, ಅವರು ಅವ್ರಿಗೋಸ್ಕರ ಮಾಡ್ಕೊತಾರೆ. ಅದಕ್ಕೋಸ್ಕರ ದೇರ್ ಅಂದರೆ ಬೇರೆಯವರಾಗಿಬಿಡ್ತಾರೆ. ಅಲ್ಲ, ಆ ಕಾಲೇಜಿ ಮ್ಯಾನೇಜ್ಮೆಂಟು ಅವರ ಕಾಲೇಜಿ ಸ್ಟೂಡೆಂಟ್ಸ್ಗೋಸ್ಕರನೇ ಲೆಕ್ಚರ್ ಅರೇಂಜ್ ಮಾಡಿದೆ. ಅದಕ್ಕೋಸ್ಕರ ಟೇಕ್ ಐ ಟಿ ಎಸ್. ಇನ್ನೊಂದು ಮಾತು, ಸಿಂಗುಲರ್ ಅಲ್ಲ, ಇದು ಸಿಂಗುಲರೇ, ಇದು ಕೂಡ ಸಿಂಗುಲರೇ. ನಮಗೆ ಬೇಕಾಗಿದ್ದು ಇದೇ ಮೇಯ್ನ್, ಕಾಲೇಜ್ ಒಂದೇ, ಅದಕ್ಕೋಸ್ಕರ ಇಟ್ಸ್ ಬರಬೇಕು. ಆಯಿತಾ? ಅಂದರೆ ಪಾರ್ಟ್ ಬಿನಲ್ಲಿ ರಾಂಗ್ ಇದೆ. ಇವಾಗ ಸೆಕೆಂಡ್ ಸರಿಗೂ ಹೋಗ್ಬೋದಾ? ಸಿ ನಲ್ಲಿ ಕೂಡ ಎರರ್ ಇದ್ದು ಡಿನಲ್ಲಿ ಎರರ್ ಇಲ್ದ ಹೋದರೆ, ಅಫ್ಕೋರ್ಸ್ ಇವಾಗ ಡಿ ಒಂದು ಚೆಕ್ ಮಾಡಿಕೊಂಡ್ರೆ, ಸಿ ಡಿ ಚೆಕ್ ಮಾಡಿಕೊಂಡ್ರೆ ಆನ್ಸರ್ ಆಗೋಗಿತ್ತೆ. ನೋಡೋಣ. ಆ್ಯಂಡ್ ಟೀಚರ್ಸ್ ಏನಂತ? ಇಟ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಸೊ ದಟ್ ದೇ ಮೇ ಗೆಟ್ ಎನ್ಲೈಟನ್ ಅಬೌಟ್ ಎಕನಾಮಿಕ್ ಪ್ರಾಬ್ಲಮ್ ಇನ್ ದ ಕಂಟ್ರಿ. ಓಕೆ, ಸಿನಲ್ಲಿ ಎರರ್ ಇದೆ. ಏನಂದರೆ ಎನ್ಲೈಟನ್ ಅಲ್ಲ, ಆ ಎನ್ ಬಗಲಿಗೆ ಇ ಡಿ ಕೂಡ ಇರಬೇಕು, ಎನ್ಲೈಟನ್ಡ್ ಅಂತ ಇರಬೇಕು. ಯಾಕಿರಬೇಕು? ರೂಲ್ ನೋಟ್ ಮಾಡಿಕೊಳ್ಳ್ರಿ. ಯಾವಾಗನ್ನ ಆಗಲಿ ಗೆಟ್ ಅನ್ನೋ ವರ್ಬ್ ಯೂಸ್ ಮಾಡಿದಾಗ, ಗೆಟ್ ಈಸ್ ಎ ವರ್ಬ್, ಆ ವರ್ಬ್ ಬಗಲಿಗೆ ಇಮ್ಮಿಡಿಯೇಟಾಗೆ ಆಗಲಿ ಒಂದು ಆಬ್ಜೆಕ್ಟ್ ಇಟ್ಟ ಮೇಲೆ ಆಗಲಿ, ಮೊತ್ತದ ಮೇಲೆ ಗೆಟ್ ಆದ ಮೇಲೆ ಬರ್ತಾ ಇರೋ ಫಸ್ಟ್ ವರ್ಬ್ಗೆ, ಗೆಟ್ ಆದಮೇಲೆ ಫಸ್ಟ್ ವರ್ಬ್ ಬರ್ತಾ ಇದ್ದರೆ ಆ ವರ್ಬು V3 ಫಾರ್ಮ್ನಲ್ಲಿ ಇರಬೇಕು. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಇದು ಹೆಂಗಿದೆ? V1 ಆಗಿದೆ. ಎನ್ಲೈಟನ್ ಅಂದರೆ ಗಿವಿಂಗ್ ನಾಲೆಡ್ಜ್, ಗೈನಿಂಗ್ ನಾಲೆಡ್ಜ್, ರಿಯಲೈಸಿಂಗ್ ನಾಲೆಡ್ಜ್ ಅಂತ ಅರ್ಥ. ಎನ್ಲೈಟನ್ ಈಸ್ V1, ಇಟ್ಸ್ V3 ಈಸ್ ಎನ್ಲೈಟನ್ಡ್. ಅದಿರಬೇಕಾಗಿತ್ತು. ಮೇ ಗೆಟ್ ಎನ್ಲೈಟನ್ಡ್. ಸೊ ಆಫ್ಟರ್ ಗೆಟ್ or after get plus object you should use V3. ನಾನು ನಿಮಗೆ ಒಂದು ಕ್ವಶನ್ ಕೊಡ್ತೀನಿ, ಇವಾಗ ಕೊಟ್ಟಿದ್ದೀನಲ್ಲ, ಏನಂತೀನಿ? ಗೆಟ್ ಇಟ್ ಡನ್ ಅನ್ನಬೇಕು, ಗೆಟ್ ಇಟ್ ಡೂ ಅಂತ ಅನ್ಕೊಡೋದು. ಗೆಟ್ ವರ್ಬ್, ಇಟ್ ಅಂದರೆ ಆ ಕ್ವಶನ್ ಆಬ್ಜೆಕ್ಟ್, ಅದನ್ನು ಸಾಲ್ವ್ ಮಾಡಿರಿ. ಗೆಟ್ ಇಟ್ ಸಾಲ್ವ್ಡ್. ದೆರ್ ಈಸ್ ಅನ್ ಎರರ್, ಗೆಟ್ ಇಟ್ ಡಿಟೆಕ್ಟೆಡ್, ಗೆಟ್ ಇಟ್ ಲೊಕೇಟೆಡ್, ಗೆಟ್ ಇಟ್ ಐಡೆಂಟಿಫೈಡ್. ಡೋಂಟ್ ಯೂಸ್ V1 V2 ಆಫ್ಟರ್ ಗೆಟ್, ಯೂಸ್ ಓನ್ಲಿ V3. ಅದಕ್ಕೋಸ್ಕರ ಸಿನಲ್ಲಿ ಎರರ್ ಇದೆ, ಡಿನಲ್ಲಿ ಇದೆ, ನೋಡೋ ಕೆಲಸ ಇಲ್ಲ. ಯಾಕಂದರೆ ಇವಾಗ ಆಲ್ ಆರ್ ರಾಂಗ್ ಆಗಿದ್ರೇ ಡಿ ನೋಡಬೇಕು. ಇವಾಗೇ ನಮಗೆ ಎ ರಾಂಗ್ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ, ಎ ರಾಂಗ್ ಅಲ್ಲ, ಅದಕ್ಕೋಸ್ಕರ ಈ ಆಪ್ಷನ್ ನೋಡೋ ಕೆಲಸನೇ ಇಲ್ಲ. ಇವಾಗ ನೋಡಬೇಕಾಗಿದ್ದು ಸಿನಲ್ಲಿ ನೋಡಿದ್ದೀವಿ, ಎನ್ಲೈಟನ್ಡ್ ಇರಬೇಕು, ಇಲ್ಲ, ಅದಕ್ಕೋಸ್ಕರ ಬಿ ಸಿ ಎಲ್ಲಿದೆ? ಸೆಕೆಂಡ್. ಸೊ ಆನ್ಸರ್ ಈಸ್ 2. 6th ಕ್ವಶನ್ಗೆ ಆನ್ಸರ್ ಈಸ್ 2. ನೆನಪಿಗಿರುತ್ತೆ, ಗೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ V3 ಆರ್ ಗೆಟ್ ಪ್ಲಸ್ V3. ಇನ್ನೊಂದು ಸಬ್ಜೆಕ್ಟ್ ಹೆಂಗಿದೋ
ಅದಕ್ಕೆ ಮ್ಯಾಚ್ ಆಗೋಗೆ ನಿಮ್ಮ ಪೊಸೆಸಿವ್ ಕೇಸ್ ಇರಬೇಕು. ಕಾಲೇಜ್ ಇಸ್ ಸಿಂಗುಲರ್, ಅದಕ್ಕೋಸ್ಕರ ಇಟ್ಸ್ ಇರಬೇಕು, ನಾಟ್ ದೈರ್. ಇಲ್ಲಿ ಕಾಲೇಜ್ ಬದಲು ಕಾಲೇಜಸ್ ಅಂತ ಇದ್ದರೆ, ದ ಟೂ ಕಾಲೇಜಸ್ ಅಂತ ಇದ್ದರೆ ಅವಾಗ ಈಸ್ ಇರಲ್ಲ, ಆರ್ ಇರುತ್ತೆ. ಅವಾಗ ಇಲ್ಲಿ ದೈರ್ ಇರ್ಬೋದು. ಯಾಕೆ, ಎರಡು ಕಾಲೇಜ್ ಅಲ್ಲ, ಅದಕ್ಕೂ ದೈರ್ ಅನ್ಬೋದು. ಒಂದೇ, ಅದಕ್ಕೋಸ್ಕರ ಇಟ್ಸ್. ನಾವು 7 ನೋಡ್ರಿ, 10 seconds. ಆಯಿತಾ? ಹಾಂ. ಥಿಯರಿ ಆಫ್ ರಿಲೇಟಿವಿಟಿ ಅಡ್ವೊಕೇಟೆಡ್ ಅಂದರೆ ಸಿನಾನಿಮ್ಸ್ ಬರ್ಕೊಳ್ರಿ, ಹೇಳ್ತೀನಿ. ಪ್ರಪೌಂಡೆಡ್, ಸಪೋರ್ಟೆಡ್, ಪುಟ್ ಫಾರ್ವರ್ಡ್ ಅಂತ ಅರ್ಥ. ಅಡ್ವೊಕೇಟ್ ಸಮರ್ಥನೆ ಕೊಡೋದು, ಮಾಡೋದು. ಅಡ್ವೊಕೇಟ್ ಯಾರ ಜೊತೆಗೆ? ಬೈ ಆಲ್ಬರ್ಟ್ ಐನ್ಸ್ಟೀನ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ವಿ ಕೆನಾಟ್ ಡಿಸ್ಕ್ರೈಬ್ ದಟ್ ಇನ್ ಎ ಫ್ಯೂ ಸೆಂಟೆನ್ಸಸ್. ಅವರು ಪ್ರಪೌಂಡ್ ಮಾಡಿರೋ, ಅವರು ಆವಿಷ್ಕರಣೆ ಮಾಡಿರೋ ಥಿಯರಿ ಆಫ್ ರಿಲೇಟಿವಿಟಿ ಅಂಬೋದು ಎಷ್ಟು ಕಷ್ಟವಾದ, ಎಷ್ಟು ಸಂಕ್ಲಿಷ್ಟವಾದ ಒಂದು ಥಿಯರಮ್ ಅಂದರೆ ಅದನ್ನು ಸ್ವಲ್ಪ ವರ್ಡ್ಸ್ನಲ್ಲಿ ಹೇಳೋದು ಭಾಳ ಕಷ್ಟ ಅಂತ ಸೆಂಟೆನ್ಸ್ಗೆ ಕನ್ನಡದಲ್ಲಿ ಅರ್ಥ. ಸ್ನೇಹಿತರೆ, ನಿಮ್ಮ ಆನ್ಸರು ಈ ಆಗಿದ್ದರೆ ನಿಮಗೆ ಮಾರ್ಕ್ ಬರುತ್ತೆ. ದೆರ್ ಈಸ್ ನೋ ಎರರ್, ಎವ್ರಿಥಿಂಗ್ ಈಸ್ ಓಕೆ. ಆದರೆ ಎಲ್ಲಿ ಎರರ್ ಕೊಡ್ತಾರೋ ಒಂದೊಂದು ಸಾರಿ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇದೆಲ್ಲ ಇಲ್ಲಿ ಈಸ್ ಅಂತ ಪ್ರೆಸೆಂಟ್ ಸಿಂಪಲ್ ಕೊಟ್ಟಿದ್ದಾರೆ. ಈಸ್ ಸೋ ಕಾಂಪ್ಲಿಕೇಟೆಡ್ ಅಂತ ಇದೆಯಲ್ಲ, ಅವಾಗ ಏನು ಮಾಡ್ತಾರೆ, ಈ ಸೋ ಕೊಡ್ದಾಗಿ ವೆರಿ ಕೊಡ್ತಾರೆ, ಆರ್ TOO2 ಕೊಡ್ತಾರೆ. ನೋ, ಯಾಕಂದರೆ ಇಲ್ಲಿ ಕಾಂಬಿನೇಷನು ದಟ್ ಬರ್ತಾ ಇದೆ. ಸೋ ದಟ್ಟೆ ಕಾಂಬಿನೇಷನ್, ಟು ದಟ್, ವೆರಿ ದಟ್ ಕಾಂಬಿನೇಷನ್ ಅಲ್ಲ. ಸೋ ದಟ್ ಈಸ್ ಕಾಂಬಿನೇಷನ್. ಅದಕ್ಕೋಸ್ಕರ ಇಲ್ಲಿ ದಟ್ ಕಾಣಿಸಿದ್ರೆ ಇಲ್ಲಿ ಸೋನೇ ಇರಬೇಕು. ಟು ವೆರಿ ಇದ್ದರೆ ರಾಂಗ್, ಹಾಗೆ ರಾಂಗ್ ಮಾಡ್ಬೋದು. ಇನ್ನೊಂದು, ಸೋ ಕೊಟ್ಟಿದ್ದಾನೆ, ಕಾಂಪ್ಲಿಕೇಟೆಡ್ನಲ್ಲಿ ಡಿ ತೆಗೆದುಬಿಟ್ಟಿದ್ದಾನೆ, ಅಲ್ಲ, ತಪ್ಪಾಗಿತ್ತೆ. ಯಾಕಂದರೆ ಈಸ್ ಬಗಲಿಗೆ ಸೋ ಅಂತ ಅಡ್ವರ್ಬ್ ಬರೆದಿದ್ದಾರೆ. ಅಡ್ವರ್ಬ್ ಬಗಲಿಗೆ ನಿಂಗೆ ಏನಿರಬೇಕು? ಅಡ್ಜೆಕ್ಟಿವ್ ಇರಬೇಕು. ಅದು ಗುಣ ಹೇಳ್ತಾ ಇದ್ದಾರೆ. ಥಿಯರಿ ಆಫ್ ರಿಲೇಟಿವಿಟಿ ಅದ್ರ ಬಗೆಗೆ ಅದ್ರ ಗುಣ, ಕ್ವಾಲಿಟಿ ಹೇಳ್ತಾ ಇದ್ದಾನೆ. ಕ್ವಾಲಿಟಿ ಹೇಳೋದು ಅಡ್ಜೆಕ್ಟಿವಾ ವರ್ಬಾ? ಅಡ್ಜೆಕ್ಟಿವ್ ಅಲ್ಲ, ಅದಕ್ಕೋಸ್ಕರ ಕಾಂಪ್ಲಿಕೇಟೆಡ್ ಅಂತ ಇರಬೇಕು, ಅಡ್ಜೆಕ್ಟಿವ್. ಕಾಂಪ್ಲಿಕೇಟ್ ಆದರೆ ವರ್ಬ್ ಆಗಿತ್ತೆ. ವರ್ಬ್ಸ್ ಡೋಂಟ್ ಗಿವ್ ಅಸ್ ಡಿಸ್ಕ್ರಿಪ್ಷನ್ ಅಬೌಟ್ ಎ ನೌನ್, ಅದಕ್ಕೋಸ್ಕರ ತಪ್ಪಾಗಿ ಇಡಿ ಇರಬೇಕಾಗಿದ್ದೆ. ಇನ್ನೊಂದು, ದಟ್ ಕೊಟ್ಟಿದ್ದಾನಲ್ಲ, ಸರಿಗೋಗಿದೆ. ಇಲ್ಲಿ ಉಯ್ ಕೂಡ ಸರಿಗೋಗಿದೆ. ಕೆನಾಟ್ ಬದಲು ಕುಡ್ ನಾಟ್ ಕೊಡ್ತಾನೆ, ತಪ್ಪದು. ಯಾಕೆ? ಇಲ್ಲಿ ಈಸ್ ಅಂದಿರಲ್ಲ, ಪ್ರೆಸೆಂಟ್ ಟೆನ್ಸು, ಅಲ್ಲಿ ಪ್ರೆಸೆಂಟ್ ಟೆನ್ಸೇ ಇರಬೇಕು. ಕುಡ್ ಪಾಸ್ಟ್ ಸಿಂಪಲ್ ಆಗಿತ್ತೆ, ಜಾಗ್ರತೆ. ಅಲ್ಲಿ ಕುಡ್ ಕೊಡಿದ್ರೆ ಅದು ರಾಂಗ್ ಅಂತ ನೆನಪಿಗಿಟ್ಟುಕೊಳ್ಳ್ರಿ. ಆದಮೇಲೆ ಕೆನಾಟ್ ಡಿಸ್ಕ್ರೈಬ್ ಅಂತ ಕೊಡ್ದಾಗಿ ಡಿಸ್ಕ್ರೈಬ್ಡ್ ಅಂತ ಇರ್ತಾನೆ, ಅಲ್ಲ, ಕೆನ್ ಬಗಲಿಗೆ V1 ಇರಬೇಕು, ಅದಕ್ಕೋಸ್ಕರ ಡಿಸ್ಕ್ರೈಬೇ ಇರಬೇಕು, ಡಿ ಇರಕೂಡದು. ಆದಮೇಲೆ ದಟ್ ಇನ್ ಎ ಫ್ಯೂ ವರ್ಡ್ಸ್, ಮುಂಚೆ ಹೇಳಿದ್ದೇನೆ, ಫ್ಯೂ ಹಿಂದ್ಗಡೆ ಇರದಾ ಹೋದರೆ ನೆಗೆಟಿವ್ ಆಗಿತ್ತೆ ಅಂತ. ಏನು ಸ್ವಲ್ಪ ಮಾತುಗಳಲ್ಲಿ ಹೇಳೋದು ಕಷ್ಟ ಅಂತ ಇದ್ದಾರೆ. ಸ್ವಲ್ಪ ಮಾತುಗಳು ಅಂದರೆ ಪಾಸಿಟಿವ್, ಅದಕ್ಕೋಸ್ಕರ ಇರಬೇಕಾಗಿದ್ದೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಸರಿಗಿದೆ. ಹೆನ್ಸ್ ಆನ್ಸರ್ ಈಸ್ ನೋ ಎರರ್. ಬಟ್ ಹೇಳ್ರಿ, ನೆನಪಿಗಿಟ್ಟುಕೊಳ್ಳ್ರಿ, ಎಲ್ಲೆಲ್ಲಿ ಎರರ್ಸ್ ಮಾಡ್ಬೋದು ಹೇಳ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಕ್ವಶನ್, ದಿ ಲಾಸ್ಟ್ ಒನ್. ಇದು 4th ಕ್ವಶನ್ ಇತ್ತಲ್ಲ, ಆ ಥರ ಇದು ಭಾಳ ಇಂಪಾರ್ಟೆಂಟು. ಭಾಳ ಜನ ಇದನ್ನು ಕಣ್ಕೊಂಬೋದಕ್ಕೆ ಫೇಲ್ ಆಗ್ತಾರೆ, ಕಣ್ಕೊಂಬ ವಿಷಯದಲ್ಲಿ ಫೇಲ್ ಆಗ್ತಾರೆ. ಮೋಸ್ಟ್ ಮೇ ನಾಟ್ ಸಕ್ಸೀಡ್ ಇನ್ ಕರೆಕ್ಟ್ಲಿ ಡಿಟೆಕ್ಟಿಂಗ್ ದ ಎರರ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಸೊ ಪೇ ಸ್ಪೆಷಲ್ ಅಟೆನ್ಷನ್. ಐ ವಿಲ್ ಗಿವ್ ಸಮ್ 10 seconds. ಟೇಕ್ ಇಟ್. ಓಕೆ, ಇದರಲ್ಲಿ ಆ್ಯಸ್ ಎಕನಾಮಿಕ್ ರೀಸ್ಟ್ರಕ್ಚರಿಂಗ್, ಅದರಲ್ಲಿ ಏನನ್ನ ಎರರ್ ಇದೆ ಅಂದರೆ ದೆರ್ ಈಸ್ ನೋ ಎರರ್. ಎಕನಾಮಿಕ್ ರೀಸ್ಟ್ರಕ್ಚರಿಂಗ್ ಅಂಬೋದರಲ್ಲಿ ಎಕನಾಮಿಕ್ ಅಡ್ಜೆಕ್ಟಿವ್, ಆರ್ಥಿಕ ಪರವಾದ, ರೀಸ್ಟ್ರಕ್ಚರಿಂಗ್ ನೌನ್.
ಭಾಳ ಜನ ವರ್ಬಲ ಅನ್ಕೊತಾರೆ. ಯಾಕೆ? ಐ ಎನ್ ಜಿ ಕಾಣಿಸ್ತಾ ಇದೆ. ನೋ, ಐ ಎನ್ ಜಿ ಇದ್ದರೆ ಕೂಡ ನೌನ್ಸ್ ಆಗಬಹುದು. ಅವ್ರನ್ನ ಜೆರೆಂಡ್ಸ್ ಅಂತ ಅಂತೀವಿ. ವಾಕಿಂಗ್, ಈಟಿಂಗ್, ಸಿಂಗಿಂಗ್, ಸ್ಲೀಪಿಂಗ್, ಟೀಚಿಂಗ್, ರೀಸ್ಟ್ರಕ್ಚರಿಂಗ್, ಐ ಎನ್ ಜಿ ಇದ್ದು ನೌನ್ ಆಗ್ಬೋದು. ಅದು ಅಂಥದ್ದೇ ಇದು. ಅದಕ್ಕೋಸ್ಕರ ಏನು ತಪ್ಪಿಲ್ಲ. ಅದೊಂದೇ ಅಲ್ಲ, ಈ ಸೆಂಟೆನ್ಸ್ನಲ್ಲಿ ಇದು ಸಬ್ಜೆಕ್ಟ್. ಮಾಮೂಲಾಗಿ ಸಬ್ಜೆಕ್ಟ್ಸ್ ಯಾವಾಗಿರ್ತವೆ? ನೌನ್ಸ್ ಆಗಲಿ ಆಗಿರ್ತವೆ, ಆರ್ ಪ್ರೊನೌನ್ಸ್ ಆಗಲಿ ಆಗಿರ್ತವೆ ಅಷ್ಟೇ, ಬೇರೆದು ಆಗೋದಿರಲ್ಲ. ಅದಕ್ಕೋಸ್ಕರ ರೀಸ್ಟ್ರಕ್ಚರಿಂಗ್ ಈಸ್ ಎ ನೌನ್. ಓಕೆ, ಎಲ್ಲಿ ರೀಸ್ಟ್ರಕ್ಚರಿಂಗ್ ಎಕನಾಮಿಕ್ದು? ಇನ್ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್. ಆ ದೇಶದಲ್ಲಿ ಎಕನಾಮಿಕ್ ಪುನರ್ವ್ಯವಸ್ಥೀಕರಣೆ ಅದು ನಡೀತಾ ಇದೆ ಅಲ್ಲ. ಓಕೆ, ಮತ್ತೇನಾಗಿದೆ? ತಪ್ಪು ಇಲ್ಲ, ಬಿನಲ್ಲಿ ಇದೆ. ಯಾಕೆ? ಪ್ರೋಗ್ರೆಸ್ ಎಂಬುದು ತಪ್ಪು, ಅದು ವರ್ಬ್. ಓಕೆ, ಏನು ರಾಂಗ್ ಇದೆ ಅಂದರೆ, ಇದು ಸಿಂಗುಲರ್ ಆದರೆ ವರ್ಬ್ಗೆ ಇ ಎಸ್ ಇರಬೇಕಲ್ಲ, ಆರ್ ಎಸ್ ಇರಬೇಕಲ್ಲ. ಪ್ರೋಗ್ರೆಸ್ ಸ್ಪೆಲ್ಲಿಂಗ್ ಏನು? ಇ ಎಸ್ ಎಸ್ ಇದೆ. ನಾವು ಇಟ್ಟಿಲ್ಲ, ಸ್ಪೆಲ್ಲಿಂಗೇ PROGRESS, ಬಟ್ ಸಿಂಗುಲರ್ ಆಗಬೇಕು ನಮಗೆ. ಅದಕ್ಕೋಸ್ಕರ ಇನ್ನೊಂದು ಇ ಎಸ್ ಆ್ಯಡ್ ಮಾಡಬೇಕು, ಪ್ರೋಗ್ರೆಸಸ್. ಯಾಕೆ ಆ್ಯಡ್ ಮಾಡಬೇಕು? ವೆನ್ ಸಬ್ಜೆಕ್ಟ್ ಈಸ್ ಸಿಂಗುಲರ್, ವರ್ಬ್ ಹ್ಯಾಸ್ ಟು ಬಿ ಸಿಂಗುಲರ್. ಪ್ರೋಗ್ರೆಸ್ ಇಲ್ಲಿ ಐ ಹ್ಯಾವ್ ಗಿವನ್ ಇಟ್ ಆ್ಯಸ್ ಎ ಪ್ಲೂರಲ್ ವರ್ಬ್. ನೋ, ದಿಸ್ ಈಸ್ ಸಿಂಗುಲರ್, ಇಟ್ ಹ್ಯಾಸ್ ಟು ಬಿ ಸಿಂಗುಲರ್. ಪ್ರೋಗ್ರೆಸಸ್ ಅಂತ ಇರಬೇಕು. ಅಂದರೆ ಬಿ ರಾಂಗ್ ಇದೆ. ಆದಮೇಲೆ ಆ್ಯನ್ ಎಸ್ಟಿಮೇಟ್ ಆಫ್ 15 million ಪೀಪಲ್ ಫೈಂಡ್ ದೆಮ್ಸೆಲ್ವ್ಸ್ ಔಟ್ ಆಫ್ ವರ್ಕ್. ಇದರಲ್ಲಿ ಕೂಡ ಕಣ್ಕೊಂಬೋದು ಭಾಳ ಕಷ್ಟವಾದ ಒಂದು ಏರಿಯಾ ಇದೆ. ಏನು ಅಂದರೆ, ಡಿನಲ್ಲಿ ಇರಬೇಕಾಗಿದ್ದು ಫೈಂಡ್ ಅಲ್ಲ, ಫೈಂಡ್ಸ್ ಅಂತ ಅನ್ನಬೇಕು. ಯಾಕೆ ಬೇಕು ಅಂದರೆ, ಹಿಂದ್ಗಡೆ ಅದು ವರ್ಬ್ ಅಲ್ಲ. ವರ್ಬ್ ಯಾವಾಗ ಬರುತ್ತೆ? ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ ಮಾಮೂಲಾಗಿ. ಸರಿ, ಇವಾಗ ಸಬ್ಜೆಕ್ಟ್ ಈ ಪಾರ್ಟ್ನಲ್ಲಿ ಸಬ್ಜೆಕ್ಟ್ ಬಂದು ಇದು ಆ್ಯನ್ ಎಸ್ಟಿಮೇಟ್ ಆಫ್ 15 million ಪೀಪಲ್ ಎಂಬುದು ಸಬ್ಜೆಕ್ಟ್. ಇದರಲ್ಲಿ ಮತ್ತೆ ಎಸ್ಟಿಮೇಟ್ ಎಂಬುದೇ ಕ್ರೂಷಿಯಲ್. ಅದು ಒಂದು. ಎಸ್ಟಿಮೇಟ್ ಆಫ್ ವಾಟ್ ಅಂದರೆ 15 million ಪೀಪಲ್. ಬಟ್ 15 million ಪೀಪಲ್ ಎಂಬುದು ನಂಬರ್ ಅಷ್ಟೇ. ಅಸಲು ವಿಷಯ ಬಂದು ಒಂದು ಅಂಚನೆ, ಎಸ್ಟಿಮೇಟ್, ಒಂದು ಕ್ಯಾಲ್ಕುಲೇಷನ್. ಇದು ಸಿಂಗುಲರ್ ಇದೆ. ಸಿಂಗುಲರ್ ಆಗಿದ್ದರೆ ವರ್ಬ್ ಹೆಂಗಿರಬೇಕು? ಸಿಂಗುಲರೇ ಅಲ್ಲ. ಮತ್ತು ಫೈಂಡ್ಗೆ ಎಸ್ ಇಲ್ದ ಹೋದರೆ ಅದೇನಾಗುತ್ತೆ? ಇಟ್ ಬಿಕಮ್ಸ್ ಪ್ಲೂರಲ್. ಅದಕ್ಕೋಸ್ಕರ ಎಸ್ ಇಟ್ಕೋಬೇಕು, ಫೈಂಡ್ಸ್ ಅಂತ ಇರಬೇಕು. ಒಂದು ಎಕ್ಸಾಂಪಲ್ ನೋಡ್ರಿ, ಇದು ಈಸಿ ಆಗುತ್ತೆ. ಎ ಗ್ರೂಪ್ ಆಫ್ ಬಾಯ್ಸ್, ಇದು ಸಬ್ಜೆಕ್ಟ್. ಎ ಗ್ರೂಪ್ ಆಫ್ ಬಾಯ್ಸ್. ಬಗಲಿಗೆ ನೀವು ಈಸ್ ಅಂತೀರ, ಆರ್ ಅಂತೀರ. ನೀವು ಸ್ವಲ್ಪ ಜನ ಆರ್ ಅಂತೀರಿ, ಅನ್ಕೊಡೋದು. ಯಾಕೆ? ಗ್ರೂಪ್ ಅಂಬೋದು ಮೇಯ್ನ್. ಗ್ರೂಪ್ಸ್ ಅಂತಿದೆ, ಗ್ರೂಪ್ ಅಂತಿದೆ. ಗ್ರೂಪ್ ಅಂದರೆ ಸಿಂಗುಲರ್, ಅದಕ್ಕೂ ವರ್ಬ್ ಕೂಡ ಸಿಂಗುಲರ್ ಆಗಿರಬೇಕು. ಎ ಗ್ರೂಪ್ ಆಫ್ ಬಾಯ್ಸ್ ಈಸ್ ಪ್ಲೇಯಿಂಗ್ ಅನ್ಬೇಕು. ಗ್ರೂಪ್ ಇಲ್ದ ಹೋದರೆ ಬಾಯ್ಸ್ ಆರ್ ಪ್ಲೇಯಿಂಗ್ ಅನ್ಬೋದು. ಎ ಗ್ರೂಪ್, ಅದಕ್ಕೋಸ್ಕರ ಗ್ರೂಪ್ ಮೇಲೆ ಕಾನ್ಸಂಟ್ರೇಷನ್, ಅದು ಸಿಂಗುಲರ್, ಅದಕ್ಕೋಸ್ಕರ ಈಸ್. ಎ ಪೇರ್ ಆಫ್ ಬ್ಯಾಂಗಿಲ್ಸ್, ವಾಸ ವರ್ರ? ಟಕ್ಕಂತ ವರ್ರ ಅಂತೀರಿ, ಅಲ್ಲ ವಾಸ್. ಯಾಕೆ? ಬ್ಯಾಂಗಿಲ್ಸ್ ಎಲ್ಲ ಇಂಪಾರ್ಟೆಂಟ್. ಪೇರ್ ಆಫ್ ಬ್ಯಾಂಗಿಲ್ಸ್, ಪೇರ್ ಅಂದರೆ ಏಕವಚನ, ಅದಕ್ಕೋಸ್ಕರ ವಾಸ್. ನಿಮಗೆ ನಾನು ಈ ರೂಲ್ಸ್ ಎಲ್ಲ ಕಂಕಾರ್ಡ್ ಅನ್ನೋ ಚಾಪ್ಟರ್ನಲ್ಲಿ ಹೇಳಿರ್ತೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಟಾಪಿಕ್ ಹೇಳಿ, ಅವಾಗೇನು ಹೇಳ್ತೀನಿ? ಕರೆಕ್ಷನ್ ಆಫ್ ಎರರ್ಸ್ಗೆ ಈ ಟಾಪಿಕ್ ಅಷ್ಟು ಇಂಪಾರ್ಟೆಂಟು ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳಿರ್ತೀನಿ ನಿಮಗೆ. ಇವಾಗ ಕೂಡ ಹೇಳ್ತೀನಿ ಮತ್ತೆ ಅದೇ ಮಾತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆರ್ ಕಂಕಾರ್ಡ್ ಅಂಬೋದು ಕರೆಕ್ಷನ್ ಆಫ್ ಎರರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್. ಐ ಹ್ಯಾವ್ ಗಿವನ್ ಯು ಒನ್ ಬುಕ್, ಗ್ರಾಮರ್ ಬುಕ್, ಲೈಬ್ರರಿ ಕವರ್ ಪೇಜ್ ಇರುತ್ತೆ ನೋಡ್ರಿ. ಅದರಲ್ಲಿ ನೀವು 9th ಚಾಪ್ಟರ್ ಆಗಲಿ 10th ಚಾಪ್ಟರ್, ಐ ಸಪೋಸ್ ಇಟ್ ಈಸ್ 9th ಚಾಪ್ಟರ್, ಅಲ್ಲಿಗೆ ಹೋದರೆ ನಿಮಗೆ ಇದು ಕಾಣಿಸುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಅದರಲ್ಲಿ ನಾನು ನಿಮಗೆ 26 ರೂಲ್ಸ್ ಟೀಚ್ ಮಾಡಿದ್ದೀನಿ, ಅದು ಬರೆದಿದ್ದೀನಿ ಕೂಡ, ನೋಡ್ಕೊಳ್ರಿ ಒಂದು ಸಾರಿ. ಅದರಲ್ಲಿ ಇದು ಈ ರೂಲ್ ಇದೆ. ಎ ಆರ್ ಆ್ಯನ್ ಪ್ಲಸ್ ಕಲೆಕ್ಟಿವ್ ನೌನ್ ಪ್ಲಸ್ ಆಫ್ ಪ್ಲಸ್ ಪ್ಲೂರಲ್ ಕಾಮನ್ ನೌನ್ ಟೇಕ್ಸ್ ಎ ಸಿಂಗುಲರ್ ವರ್ಬ್ ಅಂತ ಇರುತ್ತೆ. ಚೆಕ್ ಮಾಡಿಕೊಳ್ಳ್ರಿ, ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಆ ಟಾಪಿಕ್ನ ಮತ್ತೆ ಓದ್ಕೊಳ್ರಿ. ಅದರಲ್ಲಿ ಕರೆಕ್ಷನ್ ಆಫ್ ಎರರ್ಸು ಗ್ಯಾರಂಟಿಯಾಗಿ ಬರ್ತವೆ. ಈ 8th ಕ್ವಶನ್ಸ್ನಿಂದ ಇವಾಗ ನಿಮ್ಗೆ ಆನ್ಸರ್ ಏನಾಯಿತು? ಬಿ ರಾಂಗ್ ಇದೆ, ಡಿ ಕೂಡ ರಾಂಗ್ ಇದೆ. ಬಿ ಡಿ ಇರೋದು 4. ಸೊ 4th ಆಪ್ಷನ್ ಈಸ್ ಆನ್ಸರ್ ಫಾರ್ ದಿಸ್. ನಮ್ಮ ಕ್ಲಾಸ್ ಆಗೋಗಿದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ತುಂಬ ಭಾಳ ನ್ಯೂ ಕ್ವಶನ್ಸ್ನ ಹೇಳ್ತೀನಿ. ನೀವು ಅದನ್ನು ನಾಳೆ ನೋಡ್ಬೋದು. ಶುಕ್ರವಾರ ನೋಡ್ಬೋದು. ಯು ಕ್ಯಾನ್ ಸಿ ಇಟ್, ಯು ಕ್ಯಾನ್ ವಾಚ್ ಇಟ್ ಆನ್ ಫ್ರೈಡೇ. ವೆರಿ ನ್ಯೂ ಕ್ವಶನ್ಸ್.
ಶುಕ್ರವಾರ ವಿಡಿಯೋನಲ್ಲಿ ಮತ್ತೆ ಕಲಿಯೋಣ. ಅಷ್ಟುವರೆಗೂ ಐ ವಿಶ್ ಆಲ್ ಆಫ್ ಯು ವೆರಿ ಯೂಸ್ಫುಲ್ ಪ್ರೊಡಕ್ಟಿವ್ ಟೈಮ್.